ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು, ಮಹಿಮೆಯ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ಆಳಬಲವು ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ನ ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ರಸನೆ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಆಸಕ್ತಿಯಿಂದ ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವು ಈ ಒಂದು ನಾವು ದಾಂಡೇಲಿಯಲ್ಲಿರ್ತಕ್ಕಂಥ ಮತ್ತೊಂದು ಪೀಸ್ ಮೇಕರ್ ಬ್ರಾಂಚ್ನಲ್ಲಿದೆ. ಪ್ರೇಯರ್ ಸೆಲ್ ಬ್ರಾಂಚ್ ಬೈಬಲ್ ಸ್ಟಡಿ, ಅದರಲ್ಲಿ ನಾವು ಹೆಚ್ಚಾಗಿ ಬೈಬಲ್ ಸ್ಟಡಿಯಲ್ಲಿ ಸಮಯವನ್ನು ಕಳೆತಕ್ಕಂಥದ್ದಿವೆ. ಆದ ಕಾರಣ ಇವತ್ತಿನ ಅಂಶ ಏನಂದರೆ ಮಾನವನ ಬಾಳಿನ ಸಮಯ, ಇಂಗ್ಲಿಷಲ್ಲಿ ಲೈಫ್ ಟೈಮ್. ಇಂಗ್ಲಿಷಲ್ಲಿ ಲೈಫ್ ಟೈಮ್, ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದು ಬರ್ತದೆ ಆಯುನು ಅಂತಾರೆ, ಮಾನವನ ಆಯುಷ್ ಎಂಬುದಾಗಿ, ಆಯು ಎಂಬುದಾಗಿ. ಆದರೆ ಒಂದು ಕಾರ್ಯ ನಿಮ್ಗೆ ಗಮನಿಸಬೇಕು ಭಾಳ ಜಾಗ್ರತೆಯಿಂದ, ಪ್ರತಿಯೊಂದಕ್ಕೂ ಲೈಫ್ ಟೈಮ್ ಅನ್ನೋದು ಇರ್ತದೆ. ಅದಕ್ಕೆ ಪ್ರತಿಯೊಂದಿಗೂ ಗೊತ್ತಿದೆ ನಿಮಗೆ. ಬೈಕ್, ಹೊಸ ಬೈಕ್ ತೆಗೆದುಕೊಂಡ್ರೆ ಅದಕ್ಕೆ ಎಷ್ಟು ವರ್ಷ ಲೈಫ್ ಟೈಮ್ ಇರ್ತದೆ? 15 ವರ್ಷ. 15 ವರ್ಷ ಲೈಫ್ ಟೈಮ್ ಇರುತ್ತೆ. 15 ವರ್ಷ ಆದಮೇಲೆ ಅದರ ಕಂಡೀಷನ್ ಚೆನ್ನಾಗಿದ್ದರೆ ಆ ಬೈಕ್ಗೆ ಮತ್ತು ಅದನ್ನು ರಿಪೇರಿ ಮಾಡಿ ದುರಸ್ತಿಪಡಿಸಿ ಮತ್ತು ತಿರುಗಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ಹೋಗಿ ಮತ್ತು 5 ವರ್ಷಕ್ಕಾಗಿ 2 ವರ್ಷಕ್ಕಾಗಿ ಪರವಾನಗಿ ಪಡ್ಕೊಂಡು ಪಾಸಿಂಗ್ ಮಾಡಿಕೊಂಡು ಮತ್ತು ಅದನ್ನು ಅನುಮತಿ ಪರವಾನಗಿ ಪಡ್ಕೊಂಡು ನಾವು ಮತ್ತು ಬೀದಿ ಮೇಲೆ ಆ ಬೈಕನ್ನು ನಡೆಸ್ಬೋದು. ಆ ಬೈಕ್ ನಡಿಲಿಕ್ಕೆ ಯೋಗ್ಯವಾಗಿದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬೈಕ್ಗೆ ಲೈಫ್ ಟೈಮ್ ಇದೆ, ಕಾರ್ಗಳಿಗೆ 20 ವರ್ಷ ಲೈಫ್ ಟೈಮ್ ಅಂತಾರೆ ಅದಕ್ಕೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಸಾರಿ ಕೇಳಿದೆ ನಾನು, ತುಮಾರ್ಕು ಲೈಫ್ ಟೈಮ್ ಫ್ರೀ ಏಜ್ ಅಂತ ಹೇಳ್ದ. ಏನು? ಸಿಮ್ ಕೊಟ್ಟು ಲೈಫ್ ಟೈಮ್ ಫ್ರೀ ಅಂತ ಹೇಳ್ದ. ಲೈಫ್ ಟೈಮ್ ಬೋಲ್ದೆ ಕೈಸಾ ಜಿಂದಗಿ ಬರಕೆ ಕ್ಯಾ ಅಂತ ಕೇಳಿದೆ ನಾ. ಒಂದು ಸಿಮ್ಮಿನ ಲೈಫ್ ಟೈಮ್ ಫ್ರೀ ಅಂದರೆ ಸಿಮ್ಮಿನ ಒಂದು ಸಿಮ್ ಕಾರ್ಡ್, ಯಾವುದೋ ಒಂದು ನೆಟ್ವರ್ಕಿನ ಸಿಮ್ ಕಾರ್ಡ್, ಅದು लाइफ टाइम फ्री है, लाइफ टाइम बोलते कैसा जी, मैं मरे तक क्या अंत केಳಿದೆ, तुम मरे तक नहीं जी, सिम का एक लाइफ टाइम रहता है, उसको 5 साल रहता ಅಂತ ಹೇಳಿದ. ಓ ಐ ಸಿ. ಈ ಲೈಫ್ ಟೈಮ್ ಅನ್ನೋದು ನಾವು ಬಹಳ ಸಾರಿ ಲೆಕ್ಕ ಮಾಡೋದಿಲ್ಲ. ಹಲ್ಲೆಲೂಯಾ. ಹಾಗೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮಾನವನಿಗೂ ಲೈಫ್ ಟೈಮ್ ಇದೆ, ಬೈಬಲ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದು ಬಹಳ ಜಾಗೃತಿಯಿಂದ ನಾವು ಗಮನಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದು ಕೀರ್ತನೆ 90ನೇ ಅಧ್ಯಾಯ 9ನೇ ವಚನದಿಂದ ಅಥವಾ 10ನೇ ವಚನದಿಂದ 15ವರೆಗೆ ನಾವು ನೋಡ್ತೇವೆ. ಅದನ್ನು ಏನಂತ ಹೇಳ್ಕೊಂಡು, ನಮ್ಮ ಬಾಳಿನ, ನಮ್ಮ ವರ್ಷದ ದಿನಗಳು ಏನಿದೆ ನಿಮ್ಮ ಕನ್ನಡದಲ್ಲಿ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದ್ರೆ ಮತ್ತೆ ಪಾಸಿಂಗ್ ಮಾಡ್ಬೋದು ಹೋಗಿ. ನಮ್ಮ ಆಯುಷ್ಕಾಲವು 70 ವರ್ಷ, ಮಾನವನ ಆಯುಷ್ಕಾಲವು 70 ವರ್ಷ ಲೈಫ್ ಟೈಮ್. ಬಲ ಹೆಚ್ಚಿದ್ರೆ ಅಧಿಕಾರಿಗಳ ಹತ್ರ ಹೋಗಿ ಮತ್ತು ಪಾಸಿಂಗ್ ಮಾಡಿಸ್ಕೊಂಡು ಬರಬೇಕು.
ಬಲ ಹೆಚ್ಚಿದ್ರೆ 80 ವರ್ಷ ಎಂಬುದಾಗಿ ಹೇಳಲಾಗಿದೆ. ಅದಕ್ಕೆ ಈ ಮಾತನ್ನು ಯಾಕೆ ಬರೆಯಲ್ಪಟ್ಟಿದೆ ಅಂತೇಳಿ ಬಹಳ ಸಾರಿ ಅಧ್ಯಯನ ಮಾಡ್ತಾ ಇದ್ದೆ, ನನಗೆ ಅದು ಸಿಗ್ತಾ ಇಲ್ಲ ಆಗಿತ್ತು ಅದ್ರ ಬಗ್ಗೆ. ಆದರೆ ಯಾವಾಗ ನಾನು ಸಿಮ್ಮಿನ ಲೈಫ್ ಟೈಮು, ಬೈಕಿನ ಲೈಫ್ ಟೈಮು, ಸಿಮ್ಮಿನ ಬೈಕ್ ಲೈಫ್ ಟೈಮು 5 ವರ್ಷ, ಬೈಕಿನ ಲೈಫ್ ಟೈಮು, ಬೈಕ್ಗಳು ಮೋಟರ್ ಬೈಕ್ಗಳ ಲೈಫ್ ಟೈಮ್ 15 ವರ್ಷ, ಮತ್ತು ಕಾರ್ ಗಾಡಿಯ ಲೈಫ್ ಟೈಮು 20 ವರ್ಷ, ಮತ್ತು ಕೆಲವು ದೊಡ್ಡ ದೊಡ್ಡ ವಾಹನಗಳ ಲೈಫ್ ಟೈಮ್ ಕೆಲವು 20 ವರ್ಷ ಇದೆ, ಕೆಲವಷ್ಟು ವರ್ಷಗಳಿದೆ. ಅದರ ಮೇಲೆ ಕಂಡೀಷನ್ ಚೆನ್ನಾಗಿದೆ, ಅದರ ಸ್ಥಿತಿಗತಿ ಚೆನ್ನಾಗಿದ್ರೆ ಮತ್ತು 5 ವರ್ಷ ಅಥವಾ 2 ವರ್ಷ ಸಂಬಂಧಪಟ್ಟ ಅಧಿಕಾರಿಗಳು ಪರವಾನಗಿ ಕೊಡ್ತಾರೆ, ಪಾಸಿಂಗ್ ಮಾಡಿ ಕೊಡ್ತಾರೆ. ಆದರೆ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಮಾನವನ ಬಾಳಿನ ಸಮಯ, ಆಯುಷ್, ದ ಡೇಸ್ ಆಫ್ ಅವರ್ ಲೈವ್ಸ್, ಕರ್ತನೆ ನಮ್ಮ ಬಾಳಿನ ದಿನಗಳು, ಅಂದ್ರೆ ಬಾಳಿನ ದಿನಗಳು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ಭೌತಿಕ ಸೈಂಟಿಫಿಕ್ ಕಾರ್ಯವನ್ನು ಗಮನಿಸಬೇಕು. ಅಂದ್ರೆ ಮಾನವನಿಗೆ 70 ವರ್ಷವರೆಗೆ ಬಲ ಇರ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂದ್ರೆ ಬಲದ ವರ್ಷ ಇದು. ಬಲ ಹೆಚ್ಚಿದ್ರೆ, ಮತ್ತೆ ನೋಡ್ರಿ, ಬಲ ಹೆಚ್ಚಿದ್ರೆ, ಅದರ ಮೇಲೆ ಬಲ ಹೆಚ್ಚಿದ್ರೆ 80 ವರ್ಷ. ಬೈಕ್ಗಳಿಗೆ ಪಾಸಿಂಗ್ ಮಾಡ್ಕೊಂಡು ಬರ್ತೀವಲ್ಲ, ಪಾಸಿಂಗ್ ಮಾಡ್ಕೊಂಡು ಬಂದ ಮೇಲೆ ಪ್ರೈಸ್ ಲಾರ್ಡ್ ಜೀಸಸ್ 80 ವರ್ಷ, 10 ವರ್ಷ ಪಾಸಿಂಗ್ನಲ್ಲಿ ಪರವಾನಗಿ ಕೊಡ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದನ್ನು ಓದುವಾಗ ದಯಮಾಡಿ ಗಮನಿಸ್ತೀರಿ. ನಮ್ಮ ಬೈಬಲ್ ವಿದ್ಯಾರ್ಥಿಗಳು ಎಷ್ಟು ಆಸಕ್ತಿಯಿಂದ ಕೂತಿದ್ದಾರೆ, ಬರೆಯತಕ್ಕಂಥವ್ರು ಎಷ್ಟು ಆಸಕ್ತಿ ಕೂತಿದ್ದಾರೆ. ಕೀರ್ತನೆ 90ನೇ 10ರಿಂದ 15ವರೆಗೆ ಓದ್ತೀರಿ. ನಮ್ಮ ಆಯುಷ್ ಕಾಲವು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ದುಡಿಮೆ, ಲಿಸನ್ ಕೇರ್ಫುಲಿ, ದುಡಿಯೋದು ಹಾಗೂ ಸಂಕಟ ಪಡೋದು ಅದರ ಆಡಂಬರ, ಅಂದ್ರೆ ಜಂಬ ಕೊಚ್ಚಿಕೊಳ್ಳೋದು. ಮುಂದೆ ಅದು 70 ವರ್ಷನೂ ಬಹಳ ಬೇಗನೆ ಗತಿಸಿ ಹೋಗುತ್ತೆ. ಜಾಗ್ರತೆಯಿಂದ ಕೇಳ್ಕೊಳ್ರಿ. 70 ವರ್ಷ ಆದ್ಮೇಲೆ ಅಯ್ಯೋ ಮೇರೆ 70 ವರ್ಷ ಆಗಿದೆ ಗೊತ್ತಾಗಿಲ್ರಿ, ಗೊತ್ತೇ ಆಗಿಲ್ಲ. 50 ವರ್ಷ ಹೋಗಿದೆ ಗೊತ್ತಾಗಿಲ್ಲ ನಮಗೆ. ಅದಕ್ಕೆ ಆ 70 ವರ್ಷ ಮತ್ತು 80 ವರ್ಷ ಬಹಳ ಬೇಗನೆ ಗತಿಸಿ ಹೋಗುತ್ತದೆ. ಅದು ಬಹಳ ಕೊಂಚವಾಗಿದೆ ಎಂಬುದಾಗಿ ಗತಿಸಿ ಹೋಗುತ್ತದೆ. ನಾವು ಹಾರಿ ಹೋಗುತ್ತೇವೆ, ಹಬೆಯಂತೆ ಹಾರಿ ಹೋಗುತ್ತೇವೆ. ನಾವು ಭಯಭಕ್ತಿಗೆ ತಕ್ಕಂತೆ ನಡೆಯಬೇಕೆಂಬುದಾಗಿ ನಿನ್ನ ಪರಾಕ್ರಮದ ಕುರಿತು ನಮಗೆ ಭಯಭಕ್ತಿ ಇರಲಿ. ನಿನ್ನ ರೌದ್ರವನ್ನು ಗ್ರಹಿಸುವವರಾಗಿದ್ದೇವೆ. ಅಂಡರ್ಲೈನ್ ಮಾಡಿ, ನಮ್ಮ ದಿನಗಳು ಕೊಂಚವೇ. 70 ವರ್ಷ ಆದ್ರೂ ಕೊಂಚವೇ, ಇದು 80 ವರ್ಷ ಆದ್ರೂ ಕೊಂಚವೇ. ನಮ್ಮ ದಿನಗಳು ಕೊಂಚವೇ ಎಂದು ಗ್ರಹಿಸಿಕೊಳ್ಳುವ ಹಾಗೆ ನಮಗೆ ಕಲಿಸಿಕೊಡು. ಆಗ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ದಿನಗಳು ಕೊಂಚವೆಂದು ನಮಗೆ ಕಲಿಸಿಕೊಡು, ಆಗ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ಯೆಹೋವನೇ, ಮನಸ್ಸನ್ನು ಬೇರೆ ಮಾಡಿಕೋ. ಎಷ್ಟರವರೆಗೆ ನೀನು ನಮ್ಮ ಮೇಲೆ ಕೋಪಗೊಂಡಿರುವಿ? ಏನು? ನಿನ್ನ ಸೇವಕರ ಮೇಲೆ ಕರುಣೆ ದಯೆ ಇರಲಿ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು. ಆಗ ಜೀವಮಾನದ ಎಲ್ಲಾ ದಿನಗಳು, ಇಂಗ್ಲಿಷ್ ಜೀವಮಾನದ ಎಲ್ಲಾ ದಿನಗಳು, ಆಲ್ ದ ಡೇಸ್ ಆಫ್ ಮೈ ಲೈಫ್ ಐ ಶಾಲ್ ರಿಜಾಯ್ಸ್ ಅಕಾರ್ಡಿಂಗ್ ಟು ಯುವರ್ ವಿಲ್ ಅಂಡ್ ವಿಶ್ ಮೈ ಲಾರ್ಡ್. ನನ್ನ ಜೀವಮಾನದ ಎಲ್ಲಾ ದಿನಗಳು ನಾನು ಆನಂದ ಹರ್ಷದಿಂದ ಅಂದ್ರೆ ಕಲಿಸಿಕೊಡ್ದೇವರೇ ನನ್ನ ಜೀವಮಾನ. ಆಮೇಲೆ ಮುಂದೆ ಥ್ಯಾಂಕ್ ಯು.
ಪೂರ್ವದಲ್ಲಿ ಎಷ್ಟೋ ಕುಗ್ಗಿ ದನೆದು ಬಳದು ಹೋಗಿಬಿಟ್ಟಿದ್ದೇವೆ ನಮ್ಮ ಪಾಪ ಜೀವನದಲ್ಲಿ. ಈಗಲಾದರೂ ನಾವು ಹರ್ಷಿಸಲಿ ಕರ್ತನೆ, ನಮ್ಮ ಜೀವಮಾನವೆಲ್ಲ ಸಂತೋಷಿಸಲಿ ಎಂಬುದಾಗಿ ಭಕ್ತನು, ಕೀರ್ತನೆಗಾರನು ದೇವರ ಹತ್ರ ಪ್ರಾರ್ಥನೆ ಪೂರ್ವಕವಾಗಿ ಹಾಡ್ತಾ ಇದ್ದಾನೆ. ಗಮನಿಸಿದ್ರೆ, ಈಗ ಲೈಫ್ ಟೈಮ್ ಅಂತ ಹೇಳಿದ್ದೇನೆ. ಲೈಫ್ ಟೈಮ್ ಅಂದರೆ ಮೊಬೈಲ್ನಲ್ಲಿರುವ ಸಿಮ್ಗೆ ಒಂದು ಲೈಫ್ ಟೈಮ್ 5 ವರ್ಷ, ಗಾಡಿಗಳು ಓಡಿಸ್ತೀವಿ, ಬೈಕ್ಗಳಿಗೆ, ಮೋಟರ್ ಬೈಕ್ಗಳಿಗೆ ಒಂದು ಲೈಫ್ ಟೈಮ್ ಇದೆ 15 ವರ್ಷ. ಅದಕ್ಕೆ ಕಂಡೀಷನ್ ಚೆನ್ನಾಗಿದ್ರೆ ಮತ್ತೆ 2 ವರ್ಷ 5 ವರ್ಷ ಕೊಡ್ತಾರೆ. ಕಾರ್ಗಳಿಗೆ ಲೈಫ್ ಟೈಮ್ ಇದೆ, ಕಾರ್ಗಳಿಗೆ ಲೈಫ್ ಟೈಮ್. नाले लाइफ टाइम टैक्स भरना था. लाइफ टाइम टैक्स बोले तो क्या जी? लाइफ टाइम बोले तो कार को 20 साल रहता है, कार का लाइफ टाइम हो. लाइफ टाइम क्या हो? नहीं, कार उसके बाद में डब्बा हो जाता है. ಚೆನ್ನಾಗಿ ಕಂಡೀಷನ್ ಇದ್ರೆ ಅದಕ್ಕೆ ಮತ್ತು 5 ವರ್ಷ 2 ವರ್ಷ ಲೈಫ್ ಟೈಮ್ ಕೊಡ್ತಾರೆ. ಅದಕ್ಕೆ ಪ್ರವಾನಿಗೆ ಕೊಡ್ತಾರೆ ಅಧಿಕಾರಿಗಳು. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ಮಾನವನಿಗಿರುವ ಆಯುಷ್ 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ಎಂಬುದಾಗಿ. ಅಂದ್ರೆ ಬಲ ಹೆಚ್ಚಿದ್ರೆ ಅಂತ ಅರ್ಥ ಏನು? 70 ವರ್ಷವರೆಗೆ ಮನುಷ್ಯನಿಗೆ ಬಲ ಇರುತ್ತದೆ ಎಂಬುದಾಗಿ. ಬಲ ಹೆಚ್ಚಿದ್ರೆ ಮತ್ತು ಹೆಚ್ಚಿದ್ರೆ 80 ವರ್ಷ ಬದುಕ್ತಾನೆ ಎಂಬುದಾಗಿ ಬೈಬಲ್ ಮನುಷ್ಯನ ಲೈಫ್ ಟೈಮ್ ಅನ್ನು ಒಂದು ಗ್ರಂಥಕರ್ತನು ವಿವರಿಸಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಪವಿತ್ರ ಆತ್ಮಭರಿತನಾಗಿ. ಅದಕ್ಕಾಗಿ ಭಕ್ತನು ಇದನ್ನು ಹೇಳುವಾಗ ನನಗೆ ಅರ್ಥ ಆಗಿಲ್ಲ ತಗುವಾಗ. ಅವಾಗ ಹೇಳ್ತಾ ಇದ್ದಾನೆ, ಟೀಚ್ ಅಸ್ ಟು ನಂಬರ್ ಅವರ್ ಡೇಸ್ ದಟ್ ವಿ ಮೇ ಗೈನ್ ದ ಹಾರ್ಟ್ ಆಫ್ ಈಸ್ಟರ್ನ್ ಮೈ ಲಾರ್ಡ್. ನಮ್ಮ ಬಾಳಿನ ದಿನಗಳನ್ನು ಲೆಕ್ಕಿಸುವಂತೆ ನಮಗೆ ಜ್ಞಾನದ ಹೃದಯವನ್ನು ಕೊಡು ದೇವರೇ. ನಾವು ಜ್ಞಾನವನ್ನು ಪಡ್ಕೊಳ್ಳಲಿ, ಲೆಕ್ಕಿಸುವಂತೆ ಆದಾಗ ನಾವು ಜ್ಞಾನವನ್ನು ಪಡ್ಕೊಳ್ಳುತ್ತೇವೆ ಎಂಬುದಾಗಿದೆ. ನಾನು ಇದಕ್ಕೆ ಅರ್ಥ ಆಗಿಲ್ಲಾಗಿತ್ತು ನನಗೆ, ಆದರೆ ನನ್ನ ಅನುಭವದಲ್ಲಿ ಬಂದಿತ್ತದು. ನನಗೆ 30 ವರ್ಷ ಆಗಿರುವಾಗ, ಅಯ್ಯೋ ನಾನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೇರುವ ಸಮಯ ಆಗ್ತದೆ, ಆ ಸಮಯ ಒಳ್ಳೆ ಸಮಯ ಎಂಬುದಾಗಿ. ಆಮೇಲೆ 30 ವರ್ಷ 40ನೇ ವರ್ಷಕ್ಕೆ ನನ್ನ ಮಕ್ಕಳು ದೊಡ್ಡವರಾಗ್ತಾರೆ. 50 ವರ್ಷಕ್ಕೆ ನನ್ನ ಮಗ ನನ್ನ ಭುಜದ ನನ್ನ ಎತ್ತರವಾಗಿ ಬರ್ತಾನೆ. ಆಮೇಲೆ ನಾನು ಈ 30ನೇ ವರ್ಷಕ್ಕೆ ಒಂದು ಸಭೆಯನ್ನು ಸ್ಥಾಪಿಸಬೇಕು. ಆಮೇಲೆ 40ನೇ ವರ್ಷಕ್ಕೆ ಅನೇಕ ಸಭೆಗಳನ್ನು ಸ್ಥಾಪಿಸಬೇಕು. ಆಮೇಲೆ 50 ವರ್ಷಕ್ಕೆ ಬಂದಿರುವಾಗ ಸ್ವಲ್ಪ ಹೆದರಿಕೆ ಆಯಿತು. ಅಂದರೆ ನನ್ನ ಜೀವನದ ದಿನಗಳನ್ನು ಲೆಕ್ಕಿಸ್ತಾ ಇದ್ದೆ ನಾನು. ನನಗೆ ಅರ್ಥ ಆಗಿಲ್ಲ ಈ ಲೆಕ್ಕ. ನಾನು ಲೆಕ್ಕ ಮಾಡಿರುವಾಗ ಈಗ ಅರ್ಥ ಆಗ್ತದೆ, ಕರ್ತನೆ 50 ವರ್ಷ ಗತಿಸಿ ಹೋಗಿದೆ. ಈಗ ಮಿಕ್ಕಿದ್ದ 30 ವರ್ಷಗಳು ನಾನು ಲೆಕ್ಕಿಸುವಂತೆ ಅದನ್ನು ಹೇಗೆ ಉಪಯೋಗ ಮಾಡಬೇಕೆಂಬುದಾಗಿ ನನಗೆ ಜ್ಞಾನದ ಹೃದಯವನ್ನು ಕೊಡು ದೇವರು ಎಂಬುದಾಗಿ ಹೇಳ್ತಾರೆ. ದಿಸ್ ಈಸ್ ವಂಡರ್ಫುಲ್ ಮೆಸೇಜ್ ಫ್ರಮ್ ದ ಗಾಡ್. ಯಾಕಂದರೆ ಮನುಷ್ಯನಿಗೆ ಎಷ್ಟು ಆಯು ಇದೆ ಎಂಬುದಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. 70 ಬಲ ಹೆಚ್ಚಿದ್ರೆ 80. ಅಂದರೆ 70ವರೆಗೆ ಏನಿರ್ತದೆ? ಮನುಷ್ಯನಿಗೆ ಬಲ ಇರ್ತದೆ. 70 ವರ್ಷವರೆಗೂ ಮನುಷ್ಯ ತಿರುಗ್ತಾ ಇರ್ತಾನೆ, ಕೆಲಸ ಮಾಡ್ತಾನೆ, ದುಡಿತಾ ಇರ್ತಾನೆ. ಆದರೆ ಈ ಬಾಳಿನ ದಿನಗಳು ನಾನು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು, ನನ್ನ ದಿನಗಳನ್ನು ಲೆಕ್ಕಿಸುವಂತೆ. ಅರ್ಥ ಆಗ್ತಾ ಇದೆ? ಇಷ್ಟು ಕಳೆದಿದೆ ಬಾಲ್ಯದ ದಿನಗಳು. ಚೆನ್ನಾಗಿ ನಾನು ಓದಿದರೆ ಕೆಲವು ಜನಕ್ಕೆ ತಿಳುವಳಿಕೆ ಬರ್ತದೆ, 18 ವರ್ಷಕ್ಕೆ ತಿಳುವಳಿಕೆ ಬರ್ತದೆ. ಆವಾಗ ಅವರು ತಿಳುವಳಿಕೆ ಬಂದು ಚೆನ್ನಾಗಿ ಓದಿ ನಾನು ಜಾಬ್ ಮಾಡಬೇಕು, ಜಾಬ್ ಮಾಡಿ ನಾನು 20 ವಯಸ್ಸು 25 ವಯಸ್ಸಾಗೋದ್ರೊಳಗೆ ನಾನು ಜಾಬ್ ಮಾಡಿ ಒಂದು ಒಳ್ಳೆ ಉದ್ಯೋಗವಂತನಾಗಬೇಕು, ನನಗೆ ಒಂದು ಜೀವನೋಪಾದಿಗೆ ಬೇಕಾಗಿರ್ತಕ್ಕಂಥ ಆದಾಯ ನನಗೆ ಸಿಗಬೇಕು, ತದನಂತರ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳೇನಿರಬೇಕು ಎಂಬ ಈ ರೀತಿಯಾದ ಲೆಕ್ಕವನ್ನು ಮಾಡ್ತಾನೆ ಮನುಷ್ಯ. ಅದಕ್ಕೆ ಇವತ್ತು ಲೆಕ್ಕದಲ್ಲಿ ಸ್ವಲ್ಪ ಭಾಗಗಳನ್ನು ನೋಡೋಣ. ಯಾಕೆಂದರೆ ಗ್ರೀಕ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ದೊಡ್ಡ ವಿದ್ವಾಂಸನು, ಫಿಲಾಸಫಿಯರ್ಸ್ಗೆ ಏನಂತಾರೆ? ತತ್ವಜ್ಞಾನಿ. ಹಲ್ಲೆಲೂಯಾ. ಬಹಳ ದೊಡ್ಡ ಫಿಲಾಸಫಿಯರ್, ಬಹಳ ದೊಡ್ಡ ವಿದ್ವಾಂಸನು ಮತ್ತು ಫಿಜಿಷಿಯನ್ ಅಂದರೆ ವೈದ್ಯನು. ಆತನ ಹೆಸರು ಹಿಪೋಕ್ರೇಟ್ಸ್ ಅಂತೇಳಿ. ಗ್ರೀಕ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ದೊಡ್ಡ ವೈದ್ಯನು. ಆಗಿನ ಕಾಲದಲ್ಲಿ ಕ್ರಿಸ್ತಪೂರ್ವ 460ರಿಂದ 660ವರೆಗೆ ಬದುಕಿರ್ತಕ್ಕಂಥ 100 ವರ್ಷ, ಸುಮಾರು 100 ವರ್ಷ ಕಾಲದಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿ ಮಾನವನ ಜೀವನದ ಹಂತಗಳನ್ನು
ಅಧ್ಯಯನ ಮಾಡಿ ಬರೆದಿದ್ದಾನೆ ಈ ವೈದ್ಯನು. ಏನಂತ ಬರೆದಿದ್ದಾನಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇರೋದು, ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಕೂಸು ಏನಂತಾರೆ? ಮಗು. ಅರ್ಥ ಆಗ್ತದೆ? ಮಗು ಅಂದ್ರೆ ಸ್ವಲ್ಪ ದೊಡ್ಡದಾಗ್ತದೆ ಅಂತ ಅನಿಸ್ತದೆ. ಕೂಸು, ಇನ್ಫೆಂಟ್ ಇದು ಇಂಗ್ಲಿಷಲ್ಲಿ ಚೆನ್ನಾಗಿದೆ. ಇನ್ಫೆಂಟ್ ಅಂದ್ರೆ ಕೂಸಿನ ಅವಸ್ಥೆ. ಹಲ್ಲೆಲೂಯ. ಕೂಸಿನ ಅವಸ್ಥೆ 7 ವರ್ಷವರೆಗೆ. ಎಷ್ಟು ವರ್ಷವರೆಗೆ? ಒಂದು ಕೂಸಿನ ಅವಸ್ಥೆ 7 ವರ್ಷದವರೆಗೆ, ಅಥವಾ ಮಗುವಿನ ವರ್ಷವು 7 ವರ್ಷದವರೆಗೆ. ಆಮೇಲೆ ಹುಡುಗ, ಹುಡುಗಿ, ಹುಡುಗ ಅಥವಾ ಹುಡುಗಾಟಿಗೆ ಅಥವಾ ಹುಡುಗಪ್ಪನ ಅಂದ್ರೆ ಬಾಯ್ಹುಡ್ 7ರಿಂದ 13 ವರ್ಷ ಕಾಲಕ್ಕೆ ಅಥವಾ 14 ವರ್ಷ ಕಾಲಕ್ಕೆ. ಎಷ್ಟು? ಬಾಯ್ಹುಡ್ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಹುಡುಗಾಟಿಗೆ ಅಂತ ಹೇಳಿ ಅದ ಹುಡುಗ ಅಲ್ಲ ಹುಡುಗಾಟಿಗೆ ಅಂತ, ಹುಡುಗಾಟಿಗೆ ಅಂತಿಲ್ಲ, ಇಟ್ಸ್ ಬಾಯ್ಹುಡ್ ಅಂತ ಹೇಳ್ತೇವೆ. ಬಾಲ್ಯಾವಸ್ಥೆ ಏನಂತಾರೆ? ಬಾಲ್ಯಾವಸ್ಥೆ, ಬಾಯ್ಹುಡ್. ಬಾಲ್ಯಾವಸ್ಥೆ 7ರಿಂದ 13, 14ವರೆಗೆ ಬರ್ದಿದ್ದಾರೆ. ಎಷ್ಟು ಇಂಟ್ರೆಸ್ಟ್. ಆಮೇಲೆ 3ನೇ ಹಂತ ಹೇಳಿದ್ರೆ ಪ್ರಾಯ. ಏನು? ಪ್ರಾಯ. ಇದಕ್ಕೆ ಕನ್ನಡದಲ್ಲಿ ಅಂತಾರೆ ತರುಣ. ಎಂತ ವಯಸ್ಸು? ತರುಣ ವಯಸ್ಸು ಎಂಬುದಾಗಿ ಹೇಳ್ತಾರೆ. ಈ ತರುಣ ವಯಸ್ಸಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಈ ತರುಣ ವಯಸ್ಸು 14ರಿಂದ 21ವರೆಗೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ, ಇದು ಬಹಳ ಅದ್ಭುತವಾದಂಥ. ಈ ತರುಣ ವಯಸ್ಸಿನಲ್ಲಿ ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ಬಾಲ್ಯದಿಂದನೇ ನೋಡ್ಕೋಬೇಕು. ಈ ತರುಣ, ಈ ಪ್ರಾಯದ ವಯಸ್ಸಿನಲ್ಲಿ ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು. ಆಮೇಲೆ ಯೂತ್ಹುಡ್, ಯೌವನ ಪ್ರಾಯ. ಎಂತ? ಯೌವನ ಪ್ರಾಯ 21ರಿಂದ 28ವರೆಗೆ. ನೆನ್ಪಿಟ್ಕೊಳ್ರಿ ಎಲ್ಲ ಲೆಕ್ಕವನ್ನು. ಆಮೇಲೆ ಮ್ಯಾನ್ಹುಡ್ ಅಂದ್ರೆ ಮನುಷ್ಯತ್ವ. ಆವಾಗ 28ರಿಂದ 49ವರೆಗೆ ಮ್ಯಾನ್ಹುಡ್. ಇದಕ್ಕೆ ಅಡಲ್ಟ್ಹುಡ್ ಕೂಡ ಅಂತ ಹೇಳ್ತಾರೆ, ಮ್ಯಾನ್ಹುಡ್. ತದನಂತರ ಯೂತ್ಹುಡ್ ಆದ ನಂತರ ಅಡಲ್ಟ್ಹುಡ್ ಅಂತ ಹೇಳ್ತಾರೆ, ಮ್ಯಾನ್ಹುಡ್. ಇದು ಯಾವತ್ತಿಂದ? 28ರಿಂದ. ಆವಾಗ ನೋಡ್ರಿ ನಾವು ಮ್ಯಾನ್ಹುಡ್ ಆಗಿರ್ತೇವೆ. ಭಾಳ ಜೀವನದಲ್ಲಿ ಸಾಧನೆ ಮಾಡಬೇಕು, ಒಂದು ಹಂತ ತರಬೇಕು, ನಾವು ಎಲ್ಲರೂ ಒಂದು ಸಂಪಾದನೆ ಮಾಡಬೇಕು, ಒಂದು ದೊಡ್ಡ ಸೆಟ್ಲ್ ಆಗಬೇಕನ್ನತಕ್ಕಂಥ ಭಾವನೆ ಉಂಟಾಗ್ತದೆ. ಆಮೇಲೆ ಎಲ್ಡರ್ಲಿ ಅಂದರೆ ಹಿರಿಯತನ. 49ರಿಂದ 57ವರೆಗೂ ಹಿರಿಯತನ ಅಂದ್ರೆ ಹಿರಿಯರಾಗಿರ್ತಾರೆ. 49ರಿಂದ 57ವರೆಗೆ. ತದನಂತರ ವೃದ್ಧಾವಸ್ಥೆ. ಎಂತ ಅವಸ್ಥೆ? ವೃದ್ಧಾವಸ್ಥೆ. ಅದಕ್ಕೆ ನೆನಪಿಟ್ಕೊಳ್ರಿ, 57ರಿಂದ 70, ಬಲ ಹೆಚ್ಚಿದ್ರೆ 80. ಹೀಗೆ ಒಂದು ಗ್ರೀಕ್ ಫಿಲಾಸಫಿಯರ್ ಅಂಡ್ ವೈದ್ಯನು, ವಿದ್ವಾಂಸನು, ಆಗಿನ ಕಾಲದ ಫಿಸಿಷಿಯನ್, ಕ್ರಿಸ್ತಪೂರ್ವ 460ರಲ್ಲಿ ಈ ಮನುಷ್ಯನ ಕುರಿತು ಅಧ್ಯಯನ ಮಾಡಿ ಒಂದು ದೊಡ್ಡ ವೈದ್ಯನು, ವಿದ್ವಾಂಸನು ಈ ಕಾರ್ಯಗಳನ್ನು ಬರೆದಿದ್ದಾನೆ. 7 ಹಂತಗಳು. ಒಂದು ಮಗುವಿನ ಅವಸ್ಥೆಯ, ಇನ್ನೊಂದು ಬಾಲ್ಯಾವಸ್ಥೆ ಬಾಯ್ಹುಡ್, ಇನ್ನೊಂದು ಅಡಲ್ಟ್ಹುಡ್ ತರುಣ ಅವಸ್ಥೆ, ಮತ್ತು ಯವನಾವಸ್ಥೆ ಯವನ ಪ್ರಾಯ, ಆಮೇಲೆ ಮ್ಯಾನ್ಹುಡ್ ಮನುಷ್ಯತ್ವ ಮಾನವದ ಪ್ರಾಯ, ಮನುಷ್ಯನಾಗಿರ್ತಕ್ಕಂಥ ಪ್ರಾಯ, ತದನಂತರ ಹಿರಿಯ ಎಲ್ಡರ್ಲಿ, ತದನಂತರ ವೃದ್ಧ 57ರಿಂದ 70, ಬಲ ಹೆಚ್ಚಿದ್ರೆ 80. ಹೀಗೆ ಅವಧಿಗಳನ್ನು ಕೊಟ್ಟಿದೆ. ಈ ಒಂದು ಮಾನವನ ಜೀವನದ ಹಂತಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ದೇವರು ಏನು ಮಾಡಿದ್ರು, ಸಮಯಕ್ಕೆ ತಕ್ಕಂತೆ ಎಲ್ಲವೂ ಸುಂದರವಾಗಿ ನೇಮಿಸಿಟ್ಟಿದ್ದಾನಂತೆ. ನಮ್ಮ ಬಾಳಿನ ಸಮಯವನ್ನು ಲೆಕ್ಕ ಮಾಡದೇ ಇದ್ರೆ ನಾವು ಪ್ಲ್ಯಾನ್ ಮಾಡಲಿಕ್ಕಾಗೋದಿಲ್ಲ, ಇಷ್ಟು ವರ್ಷ ಒಳಗೆ ನಾವು ಏನು ಮಾಡಬೇಕೆಂಬುದಾಗಿ. ನನಗೆ 50ನೇ ವರ್ಷ ಆಗಿದ ನಂತರ ಬಹಳ ಚಿಂತೆ ಆಯಿತು. ಖಾಲಿ 4 ಸಭೆಗಳನ್ನು ಸ್ಥಾಪಿಸಿದನಲ್ಲ, ಇನ್ನು ಅನೇಕ ಸಭೆಗಳು ಸ್ಥಾಪಿಸಬೇಕಂತ ಬಹಳ ದುಃಖ ಆಗ್ತಾ ಇತ್ತು. ನಾನು ಇನ್ನೂ ಏನು ಮಾಡಲಿಲ್ಲಲ್ಲ, ಆದರೆ ಸಮಯವನ್ನು ವ್ಯರ್ಥ ಮಾಡದೆ ಬೈಬಲ್ ಅಧ್ಯಯನ ಮಾಡೋದ್ರಲ್ಲಿ, ಸಂಗೀತವಾದಿ ಕಲಿಯೋದ್ರಲ್ಲಿ, ಸಂಗೀತವನ್ನು ಕಲಿಯೋದ್ರಲ್ಲಿ, ಮತ್ತು ಹಾಡುಗಳನ್ನು ಹಾಡುವುದರಲ್ಲಿ, ಮತ್ತು ತಲಾಂತಗಳಲ್ಲಿ, ಇವೆಲ್ಲ 7 ಸಂಗೀತವಾದಿಗಳನ್ನು ಬಾರಿಸೋದು ಎಲ್ಲ ಕಲಿತಾ ಇದ್ದಾನೆ. ಆದರೆ ನಾನಿನ್ನೂ ಇದೆಲ್ಲ ಕಲಿತು ಏನೋ ಒಂದು ಹಂತಕ್ಕೆ ತಲುಪಲಿಲ್ಲಲ್ಲ, ನನ್ನ ದರ್ಶನ ನೆರವೇರಲಿಲ್ಲ ಅನ್ನತಕ್ಕಂಥ ದುಃಖ ಒಂದು ಎಡೆಯಲ್ಲಿ ನನ್ನನ್ನು ಕಾಡ್ತಾ ಇತ್ತು. ಆವಾಗ ನಾನು ಲೆಕ್ಕಿಸ್ತಾ ಇದ್ದೆ, ನಾನು ಪ್ರಪಂಚದ ವ್ಯಾಪ್ತಿಯಲ್ಲಿ
ಈ ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ಒಂದು ಪ್ರಸಂಗ ಮಾಡಲಿಕ್ಕೆ ಮನೆಯಲ್ಲಿ ನೀವು 24 ತಾಸು ಕೆಲಸ ಮಾಡಿದ್ರು ಕಡಿಮೆನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಯಾರು ಹೇಳಿದ್ರು ಒಂದು ಪ್ರಸಂಗ ಮಾಡಬೇಕಾದ್ರೆ 8 ತಾಸು ಕೆಲಸ ಮಾಡ್ದಂಗೆ ಅಂತ ಹೇಳಿದ್ರು. ಪ್ರೈಸ್ ಲಾರ್ಡ್. 1 ತಾಸು ನಾವು ಪ್ರಸಂಗ ಮಾಡ್ತೇವೆ, ಅದರಿಂದ 8 ತಾಸು. ಆದರೆ ನಾನು ನೋಡಿದ್ರೆ 12 ತಾಸು 15 ತಾಸು ಮಾಡ್ತಾ ಇದ್ದೇವೆ ನಾವು ಸ್ಟಡಿ. ಎಲ್ಲರೂ ಹೇಳ್ತಾರೆ ಈ ಒಂದು ವಾಕ್ಯವು ಪ್ರಪಂಚವೆಲ್ಲ ತಲುಪಬೇಕಲ್ಲ ಕರ್ತನೆ. ನಾನು ಮಾಧ್ಯಮದ ಮೂಲಕವಾಗಿ, ಟಿವಿ ಮಾಧ್ಯಮದ ಮೂಲಕವಾಗಿ, ಪತ್ರಿಕೆಗಳ ಮೂಲಕವಾಗಿ ಈ ಒಂದು ಒಳ್ಳೆಯ ಸ್ವಾರ್ಥ ಎಲ್ಲರಿಗೂ ತಲುಪಿಸಬೇಕಲ್ಲ ಕರ್ತನೆ. ನನಗೆ ಶಕ್ತಿಯನ್ನು ಕೊಡದೇವ್ರೆ, ನನಗೆ ಸಹಾಯವನ್ನು ಮಾಡದೇವ್ರೆ ಎಂಬುದಾಗಿ ನಾನು ಬಹಳ ಸಾರಿ ಪ್ರಯಾಸಪಟ್ಟೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ, ಹೇಗೆ ಮಾಡಬೇಕು, ನಾನು ಹೇಗಾದರೆ ಮಾಡಿ ನಾನು ಅನೇಕ ಜನರಿಗೆ ಈ ಒಳ್ಳೆ ವಾರ್ತೆ ತಲುಪಬೇಕಲ್ಲ. ಈಗ ಉಳಿದಿರ್ತಕ್ಕಂಥದ್ದು 20 ಅಥವಾ 30 ವರ್ಷ, ಬಲ ಹೆಚ್ಚಿದ್ರೆ ಇಷ್ಟು ವರ್ಷ ಒಳಗೆ ತಲುಪಿಸಬೇಕು ದೇವರೇ ಎಂಬುದಕ್ಕೆ ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈಗ ನನಗೆ ಸಮಾಧಾನ ಆಗಿದೆ. 2020ರಿಂದ ಎಷ್ಟೋ ಕಷ್ಟಪಟ್ಟು ದುಡಿದು ಅಧ್ಯಯನ ಮಾಡಿ ರೆಫರ್ ಮಾಡಿ ಎಷ್ಟೋ ಪುಸ್ತಕಗಳನ್ನು ಓದಿ ಅನುಭವಿಸಿ ಅನುಭವ ರೂಪದಲ್ಲಿ ಅದರಲ್ಲಿರ್ತಕ್ಕಂಥ ರುಚಿಯನ್ನು ನೋಡಿ ನಿಮ್ಮೆಲ್ಲರಿಗೆ ಆ ಸುವಾರ್ತೆಯನ್ನು ಸಾರೋದಕ್ಕಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ 2020ರಿಂದ ಇವತ್ತುವರೆಗೆ ಸುಮಾರು 560 ವಿಡಿಯೋಸ್ಗಳು ನಾವು ಇಲ್ಲಿಂದ ಪ್ರಸಾರಣೆ ಮಾಡಿದ್ದೇವೆ. ಈಗ ಸಮಾಧಾನ ಆಗಿದೆ ನನಗೆ. ಕರ್ತನೆ, ಇಂದಿನಿಂದ ಇನ್ನು ಬದುಕಿರ್ತಕ್ಕಂಥ ಎಲ್ಲ ದಿನಗಳು ಕರ್ತನೆ ನಾನು ಲೆಕ್ಕಿಸ್ತಾ ಇದ್ದೇನೆ ಏನಂತ ತಿಳ್ಕೊಂಡು. ಕರ್ತನೆ, ನನ್ನ ಜೀವನದ ದಿನಗಳು ಅವಾಗ ನನಗೆ ಲೆಕ್ಕ ಅಂದರೆ ಅರ್ಥ ಆಯಿತು. ಏನಂತೇಳಿ, ಏನು ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಮನುಷ್ಯನ ಬಾಳು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ನನ್ನ ದಿನಗಳು ಲೆಕ್ಕಿಸುವಂತೆ ನನಗೆ ಜ್ಞಾನದ ಮನಸ್ಸನ್ನು ಕೊಡುದೇವ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ತದನಂತರ ಕೆಳಗೆ ಹೇಳ್ತಾ ಇದ್ದಾನೆ ಬಹಳ ಚೆನ್ನಾಗಿ, ನೀನು ತಿರುಗಿಕೊಂಡು ನಮ್ಮನ್ನು ಕನಿಕರಿಸು, ನಿನ್ನ ಸೇವಕನನ್ನು ಮುಂಜಾನೆ ವೇಳೆಯಲ್ಲಿ ನೂತನವಾದ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು. ಆಗ ನಾವು ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆ ಕರ್ತನೆ. ಆಗ ನಾವು ನಿನ್ನಲ್ಲಿ ಹರ್ಷಿಸಿ ನಮ್ಮ ಜೀವಮಾನದ ಎಲ್ಲ ದಿನಗಳು ಉಲ್ಲಾಸಿಸುವೆ. ಈಗ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಈ ಟೆಕ್ಸ್ಟಲ್ಲಿ ಈ 10ನೇ ವಚನದಲ್ಲಿ 80 ವರ್ಷ ಆದಮೇಲೆ ಅದರ ಮುಂದೆ ಒಂದು ಅದ್ಭುತವಾದಂಥ ಮಾತಿನ ಅರ್ಥ ಬರೆದಿದ್ದಾರೆ. ಅದೇನೆಂದರೆ, ಮನುಷ್ಯನ ಆಡಂಬರ ಅವನ ಜಂಬ ಕೊಚ್ಕೊಳ್ಳೋದು ಎದರಲ್ಲಿ ಅಂದರೆ, ಗಂಭೀರವಾಗಿ ಹೇಳ್ತಿರಲ್ವ್ಯಾ, ತನ್ನ ದುಡಿಮೆಯಲ್ಲಿಯೂ ತನ್ನ ಸಂಕಟಗಳಲ್ಲಿಯೂ. ಓದ್ತೀರಿ ಆ ಮಾತನ್ನು ನನ್ನ ಪ್ರಿಯ ಸಹೋದರಿ ಸಹೋದರರೇ? ಎಷ್ಟು ಆಸಕ್ತಿಯಿಂದ ಓದ್ತಾ ಇದ್ರಿ? ಆಯ್ತು. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ಮುಂದೆ ನೆನಪಿಟ್ಕೊಳ್ರಿ, ಕಷ್ಟ ಸಂಕಟಗಳಂತಿದೆ. ಇದು ತಪ್ಪು ತರ್ಜುಮ ಇದೆ, ಅಂದರೆ ಸ್ವಲ್ಪ ತಪ್ಪು. ಅಂದರೆ ಆಗಿನ ಕಾಲದ ನಮ್ಮ ಪಂಡಿತರು, ಆಗಿನ ಕಾಲದ ನಮ್ಮ ಭಾರತೀಯ ಪಂಡಿತರು ತರ್ಜುಮ ಮಾಡಿದ್ದಾರೆ ಪಾಪ, ಪ್ರಯಾಸಪಟ್ಟು. ಅದನ್ನು ಇಂಗ್ಲಿಷಲ್ಲಿ ನಾನು ಓದ್ತೇನೆ. Yet their boast is only labor and the sorrow ಎಂಬುದಾಗಿ. ಅಂದರೆ ಅರ್ಥ ಏನು? ಅವರ ಆಡಂಬರ ಏನಂದ್ರೆ ಅವರ ದುಡಿಮೆ ಅಂದರೆ ಅವರು ದುಡಿಯೋದು ಮತ್ತು ಸಂಕಟವೇ ಅವರ ಆಡಂಬರ. ಆಡಂಬರ ಅವರ ಜಂಬ. ಬಹಳ ಆಸಕ್ತಿಯಿಂದ ಕೇಳ್ತೀರಿ ಮಾತನ್ನು, ಯಾಕಂದ್ರೆ ಕಿಂಗ್ ಜೇಮ್ಸ್ ತರ್ಜುಮದಲ್ಲಿ ಇನ್ನೂ ಅರ್ಥವಾಗುವಂತೆ ನಮಗೆ ತಿಳಿಸಿದ್ದಾರೆ. ಕಿಂಗ್ ಜೇಮ್ಸ್ ತರ್ಜುಮದಲ್ಲಿ ಅಂದರೆ ಪ್ರತಿ ಮಾನವನು ತಿಳುವಳಿಕೆ ಇಲ್ಲದ ಮಾನವನು ಈ ರೀತಿಯಲ್ಲಿ ಉಪಯೋಗ ಮಾಡ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ಅವನ ಆ 70 ವರ್ಷದಲ್ಲಿ ನೋಡಿ ಹೆಂಗಿದೆ, ದುಡಿಯೋದು ಮತ್ತು ಸಂಕಟವೇ ಅವನ ಆಡಂಬರ. ಇಂಗ್ಲೀಷ್ಲಿ ಬೋಸ್ಟ್ ಅಂತ ಇದೆ. ಬೋಸ್ಟ್ ಅಂತ ಹೇಳಿದ್ರೆ ಅದನ್ನೇ ಅವನು ಜಂಬ ಕೊಚ್ಕೊಳ್ತಾ ಇದ್ದಾನೆ. ಅಯ್ಯೋ ಏನ್ರಿ ಸಿಸ್ಟರ್, ನೀವು ಎಷ್ಟು ಚಲೋ ಮನೆ, ಅಯ್ಯೋ ಭಾಳ ಕಷ್ಟಪಟ್ಟು ದುಡ್ದೇವ್ರಿ. ನಮ್ದು ಏನ ಜಂಬ, ಇದರಲ್ಲಿ ಸಂತೋಷ ಇದೆ, ಪರವಾಗಿಲ್ಲ. ಭಾಳ ದುಡ್ದೇವ್ರಿ, ಭಾಳ ಕಷ್ಟಪಟ್ಟಿನಿ, ಭಾಳ ಸ್ಟ್ರಗಲ್ ಮಾಡೀನಿ ಲೈಫಲ್ಲಿ. ಏನು ಕೊಚ್ಕೊಳ್ತಾ ಇದ್ದಾರೆ? ಜಂಬ. ಇದೊಂದು ಜಂಬ, ಪರವಾಗಿಲ್ಲ, ತಪ್ಪಿಲ್ಲ, ಇದು ಹೆಮ್ಮೆ ಪಡೋದು. ಬಹಳ ಸ್ಟ್ರಗಲ್ ಮಾಡಿದೀನಿ ರೀ, ಬಹಳ ಚಿಕ್ಕಂದ್ರೆ ಬಹಳಷ್ಟು ದುಡ್ದಿನಿ ರೀ, ಪೇಪರ್ಗಳು ಹಾಕುತ್ತಾ
ಮನೆ ಮನೆ ಪೇಪರ್ಗಳು ಹಾಕ್ತಾ ಹಾಲನ್ನು ಮಾರ್ತಾ ಬಹಳಷ್ಟು ಕಷ್ಟಪಟ್ಟಿನ್ರಿ, ಬಹಳ ದುಡಿದಿನ್ರಿ ನಾನು ಎಂಬುದಾಗಿ ನೋಡ್ರಿ. ದುಡಿಮೆಯಲ್ಲಿ ಮತ್ತು ಸಂಕಟದಲ್ಲಿ ಜಂಬ ಕೊಚ್ಕೊಳ್ತಾರೆ. ನೋಡ್ರಿ, ಇಂಗ್ಲಿಷಲ್ಲಿ ದೇರ್ ಬೋಸ್ಟ್ ಈಸ್ ಓನ್ಲಿ ಲೇಬರ್ ಆ್ಯಂಡ್ ಸಾರೋ. मैं बहुत मेहनत किया जी, इसलिए मैं इस स्थान में आके पहुंचा हूं. ಅವರ ಆಡಂಬರ ಏನು, ಅವರ ಲಕ್ಸುರಿ ಲೈಫ್ ಏನು, ಅವರ ದುಡಿಮೆ ಏನು, ನಾನು ಬಹಳ ದುಡಿದಿರಿ. ನೆಕ್ಸ್ಟ್ ಏನಂದ್ರೆ ಸಂಕಟ. ಅಯ್ಯೋ, ನನಗಿರುವಷ್ಟು ಕಷ್ಟ ಯಾರಿಗಿರಬಾರ್ದ್ರಿ ಅಕ್ಕ, ಇಷ್ಟು ಸಂಪಾದನೆ ಮಾಡಿದ್ರೆ, ಆದರೂ ಕೋಟ್ಯಾಂತರ ರೂಪಾಯಿ ಇದ್ರಿ, ನನ್ನ ಮಗ ಇವತ್ತು ಕುಡಿಲಿಕ್ಕೆ ಆರಂಭ ಮಾಡಿಬಿಟ್ಟು ಅವನು ಮದುವೆ ಮಾಡಿಕೊಂಡು ಕುಡಿತನ ಚಟದಿಂದ ಅವನ ಕುಟುಂಬನ ಹಾಳು ಮಾಡಿಕೊಂಡ್ರೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ತನ್ನ ಸಂಕಟ ದುಃಖಗಳಲ್ಲಿ ತಾನು ಜಂಬ ಕೊಚ್ಕೊಳ್ತಾರೆ. ಬಹಳ ಕಷ್ಟ ಆಯ್ತು ರೀ. ಭಾಳ ಜನಕ್ಕೆ ಇದು ಕೊಚ್ಕೊಳ್ಳೋದಂತ ಹೇಳ್ತದೆ. ಅಯ್ಯೋ, ನನ್ನಂಥ ಕಷ್ಟ ಯಾರು ಪಡ್ಲಿಲ್ರಿ. ಇದು ಹೇಳ್ತಾ ಇದ್ರಲ್ಲಿ ಭಕ್ತನಾಗಿರ್ತಕ್ಕಂಥ ಕೀರ್ತನೆಗಾರನು ಏನಂತ ಹೇಳ್ತಾ ಇದ್ದಾನೆ? ದೇವರಿಗೆ ಸ್ತೋತ್ರವಾಗಲಿ ಕರ್ತನೆ, ಹಲ್ಲೆಲೂಯಾ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅದಕ್ಕೆ ಹೇಳ್ತಾ ಇದ್ದಾನೆ, ಮಾನವನ ಆಡಂಬರ ಜಂಬ ಏನಾಗಿದೆ? ತನ್ನ ದುಡಿಮೆಯಲ್ಲಿಯೂ ತನ್ನ ಸಂಕಟಗಳಲ್ಲಿಯೂ. ಲೇಬರ್ ಆ್ಯಂಡ್ ಸಾರೋಸ್, ದುಃಖ ಬಾಧೆಗಳಲ್ಲಿ. ಅಯ್ಯೋ, ನನಗಿಷ್ಟಾದ ಕಷ್ಟ ಯಾರಿಗಿರಬಾರ್ದಕ್ಕ, ಏನ್ರಿ ಎಲ್ಲ ಇದೆ ರೀ. ನೋಡ್ರಿ, ನನ್ನ ಮಗಳಿನ ಜೀವನ ಏನಾಯಿತು ರೀ ನನ್ನ ಮಗಳಿನ ಜೀವನ. ಪಾಪ ಮಗಳಿಗೆ ಆ ಗಂಡ ಕುಡಿದು ಪ್ರತಿದಿನ ಹೊಡಿತಾ ಇರ್ತಾನ್ರಿ. ಆ ಮಗಳನ್ನ ನೋಡ್ಕೊಳ್ಳೋದು ಸಾಕಾಯ್ತ್ರಿ. ನನ್ನ ಜೀವನ ಎಂಥ ಕಷ್ಟ ಆಯ್ತ್ರಿ, ಎಂಥ ದುಃಖ ಆಯ್ತು, ನನ್ನಂಥ ಕಷ್ಟ ಯಾರಿಗೂ ಬರಬಾರ್ದ್ರಿ ಅನ್ನತಕ್ಕಂಥ ಇದನ್ನು ಕೊಚ್ಚಿಕೊಳ್ತಾರೆ. ಹೌದಕ್ಕ, ಮತ್ತೆ ಇವರು ಹೇಳೋರು ಬಂದರು, ಹೌದಕ್ಕ ಪಾಪ ಪಾಪ ಹೌದಲ್ಲ, ಭಾಳ ಕಷ್ಟ ಆಯ್ತಪ್ಪ, ನಿನ್ನ ಮಗಳಿಗೆ ಎಂಥ ಸುಖ ಕೊಟ್ಟಿದ್ರಿ, ನೀವು ಬಂಗಾರದಂತ ಸಾಕಿದ್ರಿ ನಿನ್ನ ಮಗಳನ್ನು, ಈಗ ನೋಡಿದ್ರೆ ಎಂಥ ಕಷ್ಟ ದುಃಖ ಬಂದಿದೆ ಎಂಬುದಾಗಿ ಆ ಹೇಳೋರು ಕೂಡ ಮತ್ತೆ ಕಂಪನಿ ಕೊಡ್ತಾರೆ. ಅದರಲ್ಲಿ ಆವಾಗ ಮತ್ತು ಹೆಚ್ಚು ಹೇಳ್ತಾರೆ ಇವರು ಹೇಳೋರು ಕೂಡ. ಇದರಲ್ಲಿ ಜಂಬ. ಅದಕ್ಕೆ ದುಡಿಮೆಯಲ್ಲಿ ಅವರ ದುಃಖಗಳಲ್ಲಿ ಆಡಂಬರ, ಅದೇ ಒಂದು ಅವರ ಜಂಬ ಆಗಿಬಿಟ್ಟಿದೆ. ಆದರೆ ಭಾಕ್ತನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ನಾವು ಸುಖ ಜೀವನವನ್ನು ಜೀವಿಸೋದಕ್ಕಾಗಿ ನನ್ನ ಜೀವಮಾನದ ಎಲ್ಲ ದಿನಗಳು, ನಾಟ್ ಓನ್ಲಿ ವರ್ಷಗಳು, ಭಾಳ ಚೆನ್ನಾಗಿದೆ ಇಂಗ್ಲೀಷಲ್ಲಿ. ಸೊ ಟೀಚರ್ಸ್ ಟು ನಂಬರ್ ಅವರ್ ಡೇಸ್ ದಟ್ ವಿ ಮೇ ಗೈನ್ ದ ಹಾರ್ಟ್ ಆಫ್ ವಿಸ್ಡಮ್. ನಮ್ಮ ದಿನಗಳನ್ನು ಎನಿಸುವಂತೆ ನಮಗೆ ಕಲಿಸಿಕೊಡು. ಆಗ ನಾವು ಜ್ಞಾನದ ಹೃದಯವನ್ನು, ಮೂರ್ಖದ ಹೃದಯವನ್ನು ಜ್ಞಾನದ ಹೃದಯವನ್ನು ಪಡ್ಕೊಂಡು ಬದುಕಿರುವ ಉಳಿದಿರುವ ಜೀವನವನ್ನು, ಗತಿಸಿ ಹೋಗತಕ್ಕಂಥ ನಷ್ಟವಾಗತಕ್ಕಂಥ ಜೀವನವನ್ನು ನಾವು ಜ್ಞಾನದಿಂದ ಉಪಯೋಗ ಮಾಡೋಕಂತೆ ನಮಗೆ ಸಹಾಯ ಮಾಡಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಬಹಳ ಜಾಗ್ರತೆಯಿಂದ ನಮ್ಮ ಬಾಳಿನ ಜೀವನವನ್ನು ಉಪಯೋಗ ಮಾಡಿಕೊಳ್ಳಬೇಕು. ತದನಂತರ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಕರ್ತನೇ, ನಿನ್ನ ಸೇವಕನ ಮೇಲೆ ಕರುಣೆ ಇಡು, ದಯೆ ಇಡು. ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು. ಈ ತೃಪ್ತಿಯುಳ್ಳ ಜೀವನಕ್ಕಾಗಿ ನಾವು ಕರ್ತನ ಹತ್ರ, ಯೇಸುವೆ ನನಗೆ ಕಲಿಸಿಕೊಡು, ನಿನ್ನ ರಾಜ್ಯವು ನಿನ್ನ ನೀತಿಯು ಏನಾಗಿದೆ ಎಂಬುದಾಗಿ ಕಲಿಸಿಕೊಡು, ಬಾಳಿನ ನೀತಿ ಏನಾಗಿದೆ ನಮಗೆ ಕಲಿಸಿಕೊಡು ಎಂಬುದಾಗಿ. ಆವಾಗ ಕರ್ತನೇ, ಅಷ್ಟೇ ಅಲ್ಲದೆ ಕರ್ತನೇ ನಿನ್ನ ಕೃಪೆಯು ಉದಯ ಕಾಲದಲ್ಲಿ ನೂತನವಾಗಿ ನಮ್ಮನ್ನು ತೃಪ್ತಿಪಡಿಸಲಿ. ಆಗ ವಿ ಮೇ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಆಲ್ ದ ಡೇಸ್ ಆಫ್ ಅವರ್ ಲೈಫ್. ಪ್ರೈಸ್ ಲಾರ್ಡ್ ಜೀಸಸ್. ಆಗ ನಮ್ಮ ಜೀವಮಾನದ ಎಲ್ಲಾ ದಿನಗಳಲ್ಲಿ ಸಂತೋಷ ಉಲ್ಲಾಸದಿಂದ ಕಳೆಯುವಂತೆ ನಮಗೆ ಸಹಾಯವಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ದುಡಿಮೆ ಮತ್ತು ಸಂಕಟವೇ ಅವನ ಆಡಂಬರವಾಗಿರಬಾರದು. ಅವನ ನಿಜವಾದಂಥ ಜೀವನ ಅಂದರೆ ಎಂಜಾಯ್ ಎವ್ರಿ ಡೇ. ನಮ್ಮ ಜಾಯ್ಸ್ ಮೀರ್ ಅನ್ನತಕ್ಕಂಥ ಒಂದು ದೊಡ್ಡ ಸೇವಕಿ, ತನ್ನ ಸೇವೆ ಹೆಸರಿದೆ ಎಂಜಾಯ್ ಎವ್ರಿ ಡೇ ಎಂಬುದಾಗಿ ಹೇಳ್ತಾನೆ. ಎಂಜಾಯ್ ಎವ್ರಿ ಡೇ ಅಂದರೆ ಪಾಪದಲ್ಲಿ, ಧೂಮ್ರಪಾನದಲ್ಲಿ, ಮದ್ಯಪಾನದಲ್ಲಿ, ಸಾರಾಯಿಗಳಲ್ಲಿ, ಪಾಪಿಷ್ಟ ಕೆಲಸಗಳಲ್ಲಿ ಮತ್ತು ದ್ರೋಹ ಅಪರಾಧ ಕೆಲಸಗಳಲ್ಲೆಲ್ಲ ಎಂಜಾಯ್ ಮಾಡೋದು, ಒಳ್ಳೆತನದಲ್ಲಿ ಎಂಜಾಯ್ ಮಾಡಿರ್ಬೋದಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹೇಗೆ ನಾನು ನನ್ನ ಜೀವನದ ದಿನಗಳನ್ನು ಲೆಕ್ಕಿಸುವಂತೆ ನನಗೇನು ಕೊಡು? ಹಲ್ಲೆಲೂಯಾ. ಏನು ಕೊಡು? ಜ್ಞಾನವನ್ನು ಕೊಡು. ಹೇಳ್ರಿ ಎಲ್ಲರ ನನ್ನ ಜೊತೆ, ಕರ್ತನೇ, ಕರ್ತನೇ
ನನ್ನ ಬಾಳಿನ ದಿನಗಳನ್ನು ಲೆಕ್ಕಿಸುವಂತೆ ನನಗೆ ಕಲಿಸಿಕೊಡು. ಆಗ ನಾನು ಜ್ಞಾನವನ್ನು ಹೊಂದಿರುವೆ. ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನನ್ನನ್ನು ತೃಪ್ತಿಗೊಳಿಸು. ಆಗ ನಾನು ಜೀವಮಾನದ ಎಲ್ಲ ದಿನಗಳು ಸಂತೋಷ ಉಲ್ಲಾಸದಿಂದ ಕಳೆಯುವೆನು. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಮಕ್ಕಳು ಬಾಳಿನ 7 ವರ್ಷದೊಳಗೆ ಮಕ್ಕಳ ಬಾಲ್ಯಪ್ರಾಯ ಬಂದಿರುವಾಗ, ಆ ಕೂಸಿನ ಪ್ರಾಯ ಬಂದಿರುವಾಗ, ಚೈಲ್ಡ್ಹುಡ್ ಎಂಬುದಾಗಿ ಹೇಳ್ತೇವೆ. ಚೈಲ್ಡ್ಹುಡ್ ಬಂದಿರುವಾಗ 7 ವರ್ಷವರೆಗೂ ಮಕ್ಕಳು ಏನು ಮಾಡ್ತಾರೆ? ಹೇ ಮಮ್ಮಿ ಅದೇನೆ, ಏ ಪಪ್ಪ ಇದೇನು, ಕ್ವಶನ್ ಭಾಳ ಕೇಳ್ತಾರೆ. ಸಮದಿರೆ ಹೇಳಿದೆ ಚಿದಿ. ಮತ್ತು ನಾವು ಭಾಳ ತಿರಸ್ಕಾರ ಮಾಡ್ತೀವಿ. ಇಲ್ಲ, ಅವ್ರು ಕಲಿಸ್ಕೊಡ್ಬೇಕು, ಅದೇನು ಇದೇನು ಅಂತ ಹೇಳಿದ್ರೆ ಎಲ್ಲ ಹೇಳ್ಕೊಡ್ಬೇಕಾಗಿದ್ದು ಹೇಳ್ಕೊಡ್ಬೇಕು. ಆಮೇಲೆ ತದನಂತರ ಬಾಯ್ಹುಡ್, ಇದು ಬಾಲ್ಯಾವಸ್ಥೆ ಎಂಬುದಾಗಿ ಹೇಳ್ತಾರೆ. ಹುಡುಗ ಬಾಲ್ಯಾವಸ್ಥೆ 7ರಿಂದ 14ವರೆಗೆ. ಈ ಸಮಯದಲ್ಲಿ ಅವರಿಗೆ ಓದಲಿಕ್ಕೆ, ಆಟ ಪಾಠಗಳು ಆಡಲಿಕ್ಕೆ, ತಲಾಂತಗಳನ್ನು ಕಲೀಲಿಕ್ಕೆ, ಪ್ರತಿಭೆಗಳನ್ನು ಅವರಲ್ಲಿ ಕಂಡುಹಿಡ್ಕೊಂಡು ಅವರಿಗೆ ಅಭ್ಯಾಸ ಮಾಡಿಸಬೇಕು. ಆಮೇಲೆ ಇಂಗ್ಲಿಷಲ್ಲಿ ಅಡಾಲಿಸೆಂಟ್ ಎಂಬುದಾಗಿದೆ. ಅಡಾಲಿಸೆಂಟ್ ಎಂಬುದಾಗಿ ಇದು ತರುಣ ಪ್ರಾಯ ಎಂಬುದಾಗಿ, ತರುಣ ವಯಸ್ಸು ಎಂಬುದಾಗಿ. ಈ ತರುಣ ವಯಸ್ಸಿನಲ್ಲಿ ಇದಕ್ಕೆ ಎಲ್ಲ ವಿದ್ವಾಂಸರು ಏನು ಕೊಡ್ತಾರೆ? ಲವರ್ಸ್ ಏಜ್ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಯಾವುದೋ ಒಂದು ಪ್ರೀತಿಯಲ್ಲಿ ಬಿದ್ದು ಅವರ ಜೀವನ ಹಾಳು ಮಾಡಿಕೊಳ್ಳದಂತೆ ನೋಡಬೇಕು. ಇದಂಥ ಸಮಯ ಇದು. ಯಾವತ್ತು? 14ರಿಂದ 21 ವರ್ಷವರೆಗೆ ಫಾಲಿಂಗ್ ಇನ್ ಲವ್ ಟೈಮ್ ಇದಂತೆ. ಬಹಳ ಜಾಗೃತಿಯಿಂದ ಇರಬೇಕು. ಆ ಸಮಯದಲ್ಲಿ ಅವರಿಗೆ ತಲಾಂತುಗಳಲ್ಲಿ, ಪ್ರತಿಭೆಗಳಲ್ಲಿ, ಅವರಿಗೆ ಕೊಡಲಾಗಿರ್ತಕ್ಕಂಥ ಒಳ್ಳೆ ಟ್ಯಾಲೆಂಟ್ಗಳಲ್ಲಿ ಅದನ್ನು ಪ್ರೀತಿಸುವಂತೆ, ದೇವರ ವಾಕ್ಯವನ್ನು ಪ್ರೀತಿಸುವಂತೆ, ದೇವರ ಮಾತನ್ನು ಪ್ರೀತಿಸುವಂತೆ, ದೇ ಶುಡ್ ಫಾಲ್ ಇನ್ ಲವ್ ವಿತ್ ದ ವರ್ಡ್ ಆಫ್ ಗಾಡ್. ಅದಕ್ಕೆ 14ರಿಂದ 21, 17ನೇ ವಯಸ್ಸಿನಲ್ಲಿ ನಾನು ಕರ್ತನ ಪ್ರೀತಿಯಲ್ಲಿ ನಾನು ಬೆಳೀತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. 21ರಿಂದ 28ವರೆಗೆ ಯೂತ್ಹುಡ್, ಯೌವನ ಪ್ರಾಯ. ಆ ಸಮಯದಲ್ಲಿ ಮಿಲಿಟರಿಲಿ ತಗೋತಾರೆ ಅವರು. 35, 18ರಿಂದ ವಯಸ್ಸಿನಲ್ಲಿ. ಆವಾಗ ಯೂತ್ಹುಡ್, ಇದು ಸೋಲ್ಜರ್ಹುಡ್ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಮ್ಯಾನ್ಹುಡ್, ಆಮೇಲೆ ಅಡಲ್ಟ್ಹುಡ್ ಎಂಬುದಾಗಿ ಹೇಳ್ತೀವಿ. ಆಮೇಲೆ ಹಿರಿಯತನ, ತದನಂತರ ವೃದ್ಧಾಪ ಕಾಲ ಬರುವುದರೊಳಗಾಗಿ. ಅದಕ್ಕೆ ಹೇಳ್ತಾ ಇದ್ದಾನೆ, ನಾವು ಎದರಲ್ಲಿ ಸಂತೋಷಿಸಬೇಕು? ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರಸಂಗಿ ಪುಸ್ತಕದಲ್ಲಿ ಹೇಳಲಾಗಿದೆ, ಯೌವನಸ್ಥನೇ, ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ. ಯೌವನ ಕಾಲದಲ್ಲಿ ಅಂದರೆ ಅಡಲ್ಸೆನ್ಸ್ ಎಂಬುದಾಗಿ. ಅಂದರೆ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು, ಅದರಲ್ಲಿ ಆನಂದಿಸು, ಅದರಲ್ಲಿ ಮಗ್ನನಾಗು. ಹೊರತು ಈ ಲೋಕದ ಪ್ರೀತಿಯಲ್ಲಿ, ಈ ಲೋಕದ ಮಾಯಾಮೋಹದಲ್ಲಿ ಬಿದ್ದು ನಾಶವಾಗದಂತೆ ನಿನ್ನನ್ನು ಕಾಪಾಡಿಕೊ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಅಲ್ಲಲ್ವಿಯ. 20-21 ವಯಸ್ಸು ಆತಂದ್ರೆ ಆ ಹುಡುಗ ಮತ್ತೆ ಈ ಲವ್ನಲ್ಲಿ ಬೀಳುವುದಿಲ್ಲ, ತಿಳುವಳಿಕೆ ಬಂದ್ಬಿಡ್ತದೆ. ಅವನು ಸಾಧನೆ ಮಾಡಬೇಕು, ಇದೆಲ್ಲ ಮಾಡಬೇಕು. ಅದಕ್ಕಾಗಿ ದೇವರ ಮಕ್ಕಳೇ, ಈಗ ನಮ್ಮ ಜೀವನದ ಬಾಳಿನ ಉಳಿದಿರತಕ್ಕಂಥ ಜೀವನ ಇನ್ನು ಎಷ್ಟು ವರ್ಷ ಉಳಿದಿದೆ ಅದನ್ನು ಲೆಕ್ಕಿಸಿ ಅದಕ್ಕೆ ತಕ್ಕಂತೆ ಪ್ರೋಗ್ರಾಮ್ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು, ಅದಕ್ಕೆ ಕರ್ತನೇ ನನ್ನ ಬಾಳಿನ ದಿನಗಳು ಲೆಕ್ಕಿಸುವಂತೆ ನನಗೆ ಕಲಿಸಿಕೊಡು. ಟೀಚ್ ಮೀ ಸೊ ದಟ್ ಐ ಹ್ಯಾವ್ ಅ ವಿಸ್ಡಮ್. ನಾನು ಜ್ಞಾನದ ಹೃದಯವನ್ನು ಪಡ್ಕೊಂಡಿರ್ತೀನಿ. ಆ ಜ್ಞಾನದ ಹೃದಯ ಪಡ್ಕೊಂಡಿರುವಾಗಲೇ ನಿನ್ನ ಕೃಪೆ, ನಿನ್ನ ಕರುಣೆ ನೂತನವಾಗಿ ನನ್ನನ್ನು ಬಲಪಡಿಸಿ ಬದುಕಿನ ದಿನಗಳೆಲ್ಲ ಸಂತೋಷ ಮತ್ತು ಉಲ್ಲಾಸದ ಜೀವನಗಳು ಜೀವಿಸುವಕ್ಕೆ ಆಸ್ಪದವಾಗಿರ್ತದೆ ಕರ್ತನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅಯ್ಯೋ, ನಾನು ಸಣ್ಣಿದ್ದಾಗಿಂದ ಚೆನ್ನಾಗಿ ಓದಿದ್ರೆ ಭಾಳ ಚಲೋ ಇರ್ತಿತ್ತು. ಪರವಾಗಿಲ್ಲ. ಬಾಲ್ಯಾವಸ್ಥೆ ಒಂದು ಕ್ಯಾಂಡಲ್ ಹೇಗಿದೆಯಲ್ಲ, ಕ್ಯಾಂಡಲ್ ಸುಟ್ಟು ಹೋಗಿದ್ರೆ ಮತ್ತು ತಿರುಗಿ ಆ ಜಾಗಕ್ಕೆ ಬರಲಿಕ್ಕಾಗಲ್ಲ. ಒಂದು ಕ್ಯಾಂಡಲ್ಗೆ 70 ವರ್ಷ, ಇನ್ನೊಂದು ಕ್ಯಾಂಡಲ್ಗೆ 80 ವರ್ಷ. ಕೆಲವು ಕ್ಯಾಂಡಲ್ಗಳು ಎಷ್ಟು ಸುಟ್ಟೋಗಿದೆ? 30 ವರ್ಷ ಸುಟ್ಟೋಗಿದೆ. ಇನ್ನು 50 ವರ್ಷ ಅಥವಾ 40 ವರ್ಷ ಉಳಿದಿರಬಹುದು. ಕೆಲವು ಕ್ಯಾಂಡಲ್ಗಳು 25 ವರ್ಷ ಸುಟ್ಟೋಗಿದೆ. ಕೆಲವು ಕ್ಯಾಂಡಲ್ ಸುಟ್ಟೋಗಿದೆ, ಆದರೆ ಕುಡಿತನ ಚಟದಿಂದ
ಆ ಉಳಿದಿದ್ದ ಕ್ಯಾಂಡಲನ್ನು ಮಣ್ಣಲ್ಲಿ ಇಟ್ಟು ಬಂದಿದ್ದಾರೆ. ಕುಡಿತನ ಅಯ್ಯೋ ನನ್ನ ಯವ್ವನ ಹುಡುಗ ಸತ್ತೋದನೆ, ಮಣ್ಣಲ್ಲಿಟ್ಟು ಬರ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಆ ಕ್ಯಾಂಡಲ್ ಆರಿ ಹೋಯ್ತು, 20 ವರ್ಷ ಉರಿದು ಆಮೇಲೆ ಮಿಕ್ಕಿದ್ದ 55 ವರ್ಷ ಏನಾಯ್ತು? ಸಮಾಧಿಯಲ್ಲಿ ಕಳಿಬೇಕಾಯ್ತು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರೇ, ನನ್ನ ಜೀವನದ ದಿನಗಳು ಲೆಕ್ಕಿಸುವಂತೆ ನನಗೆ ಕಲಿಸಿಕೊಡು. ಅದರ ನಿಮಿತ್ತ ನಾನು ಜ್ಞಾನದ ಹೃದಯವನ್ನು ಪಡ್ಕೊಂಡು ಇನ್ನು ಮುಂದೆ ಬರತಕ್ಕಂಥ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷ ನಾನು ವ್ಯರ್ಥವನ್ನು ಮಾಡದೆ ಕರ್ತನೆ, ಅದರ ಸದ್ವಿನಿಯೋಗ ಮಾಡಿಕೊಂಡು ಬಾಳನಲ್ಲಿ ಆನಂದ ಹರ್ಷದಿಂದ ಬದುಕ್ತಾ ಅನೇಕ ಜನರಿಗೆ ಸಂತೋಷವನ್ನು ಹಂಚುವಂಥ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ನನ್ನನ್ನು ಮಾರ್ಪಡಿಸು ಕರ್ತನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನಾನು ಹೇಗಿದ್ದೀನಿ ಅದಕ್ಕೆ ನೋಡ್ರಿ, ಒಂದು ಮನುಷ್ಯ ಜೀವನ ಪರ್ಯಂತ ಎಲ್ಲ ಮುದುಕ ಆಗೋ ತನಕ ಮೋಸದಲ್ಲಿ ಕಳೆದು ಬಿಟ್ಟಿದ್ದಾನೆ. ಮೋಸ, ವಂಚನೆ ಮತ್ತು ಮಾನಹರಾಜು ಮಾಡಿಕೊಳ್ಳೋ ಕೆಲಸದಲ್ಲಿ ಕಳೆದು ಬಿಟ್ಟಿದ್ದಾನೆ. ಈಗ ಆ ಮನುಷ್ಯನಿಗೆ ಇವತ್ತಿಗೂ ಬುದ್ಧಿ ಬರ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಇವತ್ತಾದರೆ ತಿಳುವಳಿಕೆ ಬರೋದಾದರೆ ಮನಸ್ಸು ತಿಳ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್ ಜೀಸಸ್. ಬಾಲ್ಯಾವಸ್ಥೆಯನ್ನು ವ್ಯರ್ಥ ಆಯಿತು, ಸುಟ್ಟೋಯ್ತದು. ಆಮೇಲೆ ಯೌವನ ಪ್ರಾಯನೂ ಸುಟ್ಟೋಯ್ತು. ಈಗ ಮನುಷ್ಯತ್ವ, ಮ್ಯಾನ್ಹುಡ್ ಬಂದಿದೆ. ಈಗಲಾದರೂ ತಿಳುವಳಿಕೆ ತಿಳಿದುಕೊಂಡು ಈಗಲಾದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಮಾಡಬೇಕು. ಜಗತ್ತಿಗಾಗಿ, ಜನರಿಗಾಗಿ, ಸಮಾಜಕ್ಕಾಗಿ, ನನ್ನ ಸಂತೋಷಕ್ಕಾಗಿ ನಾನು ಒಳ್ಳೆ ಕಾರ್ಯಗಳು ಮಾಡುವಾಗ ನನ್ನ ಮನಸ್ಸು ಬಹಳ ಸಂತೋಷ ಪಡ. ಅದಕ್ಕಾಗಿ ಐ ವಿಲ್ ರಿಜಾಯ್ಸ್ ಆಲ್ ದ ಡೇಸ್ ಇನ್ ಮೈ ಲೈಫ್ ಮೈ ಲಾರ್ಡ್. ಅದಕ್ಕೆ ನನಗೆ ಜ್ಞಾನದ ಹೃದಯವನ್ನು ಕೊಡು ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯ. ನನಗೆ ಕಲಿಸಿಕೊಡು ದೇವರು ಎಂಬುದಾಗಿ. ಆಗ ಕೀರ್ತನೆಗಾರ ಅಂದರೆ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಅದ್ಭುತವಾದಂಥ ಮಾತು. ಹೇಗೆ ನಮ್ಮ ಜೀವನದಲ್ಲಿ ಎಂಜಾಯ್ ಮಾಡಬೇಕೆಂಬುದಾಗಿ. ಕರ್ತನನ್ನು ಆರಾಧಿಸಿ, ಪ್ರಾರ್ಥಿಸಿ, ಕೀರ್ತಿಸಬೇಕು, ಸಂತೋಷ. ಆದರೆ ದೇವರು ಮನುಷ್ಯನ ಜೀವನದ ಅವಧಿಯಲ್ಲಿ ಮನುಷ್ಯನಿಗೆ ಏನೋ ಕೊಟ್ಟಿದ್ದಾನಂತೆ. ಪ್ರತಿಯೊಂದು ಮನುಷ್ಯನಿಗೆ ಭೂಮಿಯ ಮೇಲೆ ಎಲ್ಲ ಕಾರ್ಯಗಳಿಗೂ ಕೆಲಸಗಳಿಗೂ ಸಮಯವು, ಕಾಲವು ಯುಕ್ತವಾಗಿ ನೇಮಿಸಿಟ್ಟಿದ್ದಾನೆ. ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ಪ್ರಸಂಗಿ 3:1 ನಾವು ನೋಡ್ತಾ ಇದ್ದೇವೆ. ತದನಂತರ 15ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಬಹಳ ಜಾಗ್ರತೆಯಿಂದ ಓದ್ತೀರಾ ಮಾತನ್ನು. ಪ್ರಸಂಗಿ 3 ಕ್ಷಮಿಸಿ ಪ್ರಸಂಗಿ 3:1 ನೋಡಿದ್ದೇವೆ ಮತ್ತು 3ನೇ ಅಧ್ಯಾಯ 10ನೇ ವಚನದಿಂದ ನೋಡ್ತೇವೆ. ಮನುಷ್ಯನು ಜೀವನದಲ್ಲಿ ಹರ್ಷಿಸಿ ಆನಂದಿಸಬೇಕಾದ್ರೆ ದೇವರೇ ನನಗೆ ಕಲಿಸಿಕೊಡ, ದೇವರು ನನಗೆ ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಮೌಲ್ಯಗಳು, ಉಪಾಯವನ್ನು, ಯೋಜನೆಯನ್ನು ಕಲಿಸ್ಕೊಡ್ರಿ. ನೋಡ್ರಿ, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಐ ಹ್ಯಾವ್ ಸೀನ್ ಗಾಡ್ ಹ್ಯಾಸ್ ಗಿವನ್ ಟಾಸ್ಕ್ ಟು ವಿಚ್ ದ ಸನ್ಸ್ ಆಫ್ ಮ್ಯಾನ್ ಆರ್ ಟು ಬಿ ಆಕ್ಯುಪೈಡ್. ಅಂದ್ರೆ ಅರ್ಥ ಏನು? ನರಜನ್ಮದವರಿಗೆ, ಕ್ರೈಸ್ತವರಿಗೆ ಮಾತ್ರ ಅಲ್ಲ, ನರಪುತ್ರರಿಗೆ, ನರಜನ್ಮದವರಿಗೆ, ಮಾನವನಿಗೆ ದೇವರು ಒಂದು ನರಜನ್ಮದವರಿಗೆ ಕರ್ತವ್ಯ ಏನೆಂದು ದೇವರು ನೇಮಿಸಿರುವ ಕೆಲಸಗಳು, ನೆನ್ಪಿಟ್ಕೊಳ್ರಿ, ನೇಮಿಸಿರುವ ಕೆಲಸವು ನೋಡಿದ್ದೇನೆ. ಅವರಿಗೆ ನೇಮಿಸಿರುವ ಕೆಲಸವನ್ನು ನಾನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ. ಥ್ಯಾಂಕ್ ಯು ವೆರಿ ಮಚ್. ಮನುಷ್ಯನಿಗೆ ದೇವರು ಕೊಟ್ಟ ಕೆಲಸವನ್ನು ನಾನು ಗ್ರಹಿಸಿದ್ದೇನೆ. ಅದರಲ್ಲಿ ಅವನು ಆಕ್ಯುಪೈಡ್ ಆಗಿರಬೇಕು. ಆಕ್ಯುಪೈಡ್ ಅಂದ್ರೆ ಅದರಲ್ಲಿ ಅಭ್ಯಾಸಿಸುವಂತವನಾಗಿರಬೇಕು. ಕಿಂಗ್ ಜೇಮ್ಸ್ ಓದಿ ತಂಗಿ. ಅದರಲ್ಲಿ ಅಭ್ಯಾಸಿಸುವಂತೆ. ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್, ಅಭ್ಯಾಸ ಮಾಡಬೇಕು. ಅದರಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದೇನೆ, ಆ ಕೆಲಸವನ್ನು ಅಭ್ಯಾಸಿಸುವಂತೆ ಕೆಲಸಗಳನ್ನು ಓ ಗಾಯ್ಸ್, ಐ ಹ್ಯಾವ್ ಗಿವನ್ ಟಾಸ್ಕ್, ಕೆಲಸವನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಅಭ್ಯಾಸಿಸುವಂತೆ ಮನುಷ್ಯರ ಪುತ್ರರಿಗೆ, ಮಾನವರಿಗೆ ದೇವರು ಕೊಟ್ಟ ಕೆಲಸವನ್ನು ನಾನು ಕಂಡಿನಿ. ಅದೇ ಮನುಷ್ಯರಿಗೆ, ಪ್ರತಿಯೊಂದು ಮನುಷ್ಯನಿಗೆ ತಲಾಂತುಗಳು, ಪ್ರತಿಭೆಗಳು, ಕೌಶಲ್ಯಗಳು, ಸ್ಕಿಲ್ಗಳು, ಜ್ಞಾನಗಳನ್ನು ಕೊಟ್ಟಿದ್ದಾನೆ. ಅದು ಅವನು ಕೊಟ್ಟಿರುವ ಕೆಲಸವನ್ನು.
ಮತ್ತೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. 11ನೇ ವಚನದಲ್ಲಿ ಓದ್ತೀನಿ ಆ ಮಾತನ್ನು. ತನ್ನ ಸಮಯದಲ್ಲಿ ಆ ಕೆಲಸಗಳ ಆ ಕಾರ್ಯಗಳ ಸಮಯದಲ್ಲಿ ಪ್ರತಿಯೊಂದನ್ನು ದೇವರು ಅವುಗಳನ್ನೆಲ್ಲ ಸುಂದರವಾಗಿ ಮಾಡಿದ್ದಾನೆ. ಬಾಲ್ಯಾವಸ್ಥೆ ಮತ್ತು ಕೂಸಿನ ಅವಸ್ಥೆ, ತರುಣಾವಸ್ಥೆ, ಯವನ ಪ್ರಾಯ ಮತ್ತು ಅಡಲ್ಟ್ಹುಡ್, ಇವೆಲ್ಲ ಸುಂದರವಾಗಿ ಮಾಡಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ, ನಿನ್ನ ಜೀವನದ ಆದಿಯಿಂದ ಅಂತ್ಯದವರೆಗೂ ದೇವರು ನಡೆಸುವ ಪ್ಲಾನ್ಸ್ಗಳು, ಕೆಲಸಗಳು ಯಾವ ಮನುಷ್ಯನು ಗ್ರಹಿಸಲಾರದಂತೆ ಆತನು ಲೋಕವನ್ನು ಅವಳ ಹೃದಯದಲ್ಲಿ, ಅಂದ್ರೆ ಲೋಕವನ್ನು ಗೆಲ್ಲತಕ್ಕಂಥ ತಲಾಂತುಗಳನ್ನು, ಪ್ರತಿಭೆಗಳನ್ನು ಅವನ ಹೃದಯದಲ್ಲಿ ಇಟ್ಟಿದ್ದಾನಂತೆ. ಅದಕ್ಕಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಕರ್ತನೇ ನನ್ನ ಒಡೆಯನೇ, ಜಗತ್ ಸೃಷ್ಟಿಕರ್ತನೇ ಯೆಸಯ್ಯ, ಯೆಹೋವನೇ ನನ್ನ ದಿನಗಳು ಲೆಕ್ಕಿಸುವಂತೆ ನನಗೆ ಜ್ಞಾನದ ಹೃದಯವನ್ನು ಕೊಡು ದೇವರು ಎಂಬುದಾಗಿ ಲೆಕ್ಕ ಮಾಡ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಮ್ಮ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಎಂಜಾಯ್ ಅದರಲ್ಲಿ ಮಾಡಬೇಕು. ಅವನು ತನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನಂಬಿಕಸ್ಥನಾಗಿ ತನ್ನ ಕೆಲಸ ಮಾಡ್ತಾ ಇದ್ರೆ ಅವನ ಕೆಲಸದಲ್ಲಿ ಅವನ ಆನಂದ ಬರ್ತದೆ. ಮೋಸ ವಂಚನೆಯಿಂದ ಮಾಡಿದ್ರೆ ಅವನ ಕೆಲಸದಲ್ಲಿ ಆನಂದ ಬರುವುದಿಲ್ಲ ಅವನಿಗೆ. ಅದಕ್ಕೆ ಕೇಳ್ತಾ ಇದ್ದಾನೆ, ಒಬ್ಬನು ಅಂದ್ರೆ ಎಲ್ಲರೂ, ಒಬ್ಬನು ಅವನ ಜೀವನದಲ್ಲಿ ಸಂತೋಷಿಸಿ ತನ್ನ ಜೀವಮಾನವೆಲ್ಲ ಅವನ ಕೆಲಸ ಏನ್ರಿ, ಒಳ್ಳೆಯದನ್ನು ಮಾಡುವುದನ್ನು ಕೊಟ್ಟಿದ್ದಾನೆ ಹೊರತು ಕೆಟ್ಟದನ್ನು ಮಾಡುವ ಕೆಲಸವನ್ನು ಕೊಡಲಿಲ್ಲ. ಅದಕ್ಕೆ ದೇವರು ಕೊಟ್ಟ ಒಂದು ಕೆಲಸ, ಗಾಡ್ ಗಿವನ್ ಅ ಟಾಸ್ಕ್ ಫಾರ್ ಹಿಮ್, ಅಸೈನ್ಮೆಂಟ್ ಕೊಟ್ಟಿದ್ದಾನೆ, ವರ್ಕ್ ಕೊಟ್ಟಿದ್ದಾನೆ ಅವರಿಗೆ, ಅಸೈನ್ಮೆಂಟ್, ಕೆಲಸವನ್ನು ವಹಿಸಿ ಕೊಟ್ಟಿದ್ದಾನೆ. ಹೌದ್ರಿ? ಮತ್ತೊಂದು ಸಾರಿ, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದ ಎಲ್ಲಾ ದಿನಗಳು ದುಃಖದಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿ ಇರೋದು ದೇವರ ಚಿತ್ತ ಅಲ್ಲ. ತನ್ನ ಜೀವಮಾನದಲ್ಲೆಲ್ಲ ಯಾವುದು ಮಾಡುವುದರಿಂದ ಒಳ್ಳೆಯದನ್ನೇ ಮಾಡುವುದೇ ಹೊರತು ಮತ್ತು ಬೇರೆ ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಆಮೇಲೆ ಮತ್ತು ಪ್ರತಿಯೊಬ್ಬನು ತಿಂದು ಕುಡಿದು ತಿಂದು ಉಂಡಿ ಆನಂದಿಸಿ ತನ್ನ ಎಲ್ಲಾ ಕಷ್ಟಾರ್ಜಿತ ಎಲ್ಲ ಒಳ್ಳೆತನವನ್ನು, ಕಷ್ಟಾರ್ಜಿತ ಎಲ್ಲ ಮೇಲನ್ನು ಅವನು ದುಡಿದಿರ್ತಕ್ಕಂಥದ್ದು ಅವನೇ ತಿಂದು ಆನಂದಿಸಿ ಸುಖವಾಗಿರ್ತಾನಂತೆ. ಅದುವೇ ದೇವರ ಕೊಟ್ಟ ವರ, ದೇವರ ಕೊಟ್ಟ ದಾನ ಎಂಬುದಾಗಿ ಹೇಳ್ತಾನೆ. ಮತ್ತೊಂದು ಆವರ್ತಿ ತಂಗಿ, 10ರಿಂದ ಓದವ. ಪ್ರಸಂಗಿ 3ನೇ ಅಧ್ಯಾಯ 10ರಿಂದ 13 ಇರ್ತದೆ. ಓದ್ತೀರಿ. ಅದರಲ್ಲಿ ಅಭ್ಯಾಸಿಸುವಂತೆ ಪ್ರಾಕ್ಟೀಸ್ ಮಾಡುವಂತೆ ಮಾನವರಿಗೆ ದೇವರು ಕೊಟ್ಟ ಕೆಲಸವನ್ನು, ಉದ್ಯೋಗವನ್ನು ನಾನು ಕಂಡಿದ್ದೇನೆ. ಜ್ಞಾನದ ಸಲ್ಮೋನನ್ನು ಹೇಳ್ತಾ ಇದ್ದಾನೆ. ತನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಆತನು ದೇವರು ಸುಂದರವಾಗಿ ನೇಮಿಸಿಟ್ಟಿದ್ದಾನೆ. ಆದಿಯಿಂದ ನಿನ್ನ ಮರಣ ದಿನ, ನಿನ್ನ ಜನ್ಮದಿಂದ ನಿನ್ನ ಕೊನೆ ದಿನದವರೆಗೂ ದೇವರು ನಡೆಸುವ ಕೆಲಸಗಳನ್ನು ಯಾವ ಮನುಷ್ಯನು ಗ್ರಹಿಸದಂತೆ ಆತನು ಲೋಕವನ್ನು ಅವರ ಹೃದಯದಲ್ಲಿ ಇಟ್ಟಿದ್ದಾನೆ. ಲೋಕದಲ್ಲಿ ಬರಬೇಕಾಗಿರುವ ತಲಾಂತುಗಳು ಅವರ ಹೃದಯದಲ್ಲಿ ಇಟ್ಟಿದ್ದಾನೆ. ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದ ಎಲ್ಲಾ ದಿನಗಳಲ್ಲಿ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತೆ ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ. ಯಾವುದರಲ್ಲಿ ಕೂಡ ಅವನಿಗೆ ಸುಖವಿಲ್ಲ, ಒಳ್ಳೆಯದನ್ನು ಮಾಡುವುದರ ಹೊರತು. ಆಮೇಲೆ ಮತ್ತು ಪ್ರತಿಯೊಬ್ಬನು ತಿಂದು ಕುಡಿದು ತನ್ನ ಎಲ್ಲಾ ಕಷ್ಟಾರ್ಜಿತವನ್ನು, ತನ್ನ ಎಲ್ಲಾ ದುಡಿಮೆಯನ್ನು, ತನ್ನ ಎಲ್ಲಾ ದುಡಿಮೆ ಪ್ರಯಾಸದ ಮೇಲನ್ನು ತಿಂದು ಉಂಡಿ ಅನುಭವಿಸುವುದು ದೇವರ ದಾನದಿಂದಲೇ. ಇದುವೇ ದೇವರು ಕೊಟ್ಟಿರುವ ವರ ಎಂಬುದಾಗಿ ಹೇಳ್ತಾನೆ. ಲಾರ್ಡ್ ಹ್ಯಾವ್ ಮರ್ಸಿ ಆನ್ ಮೀ, ಕರ್ತನೇ ನನ್ನ ಮೇಲೆ ಕೃಪೆ ಇಡು, ನನ್ನ ದಿನಗಳನ್ನು ಲೆಕ್ಕಿಸುವಂತೆ
ನನಗೆ ಕಲಿಸಿಕೊಡು, ಆಗ ನಾನು ಜ್ಞಾನದ ಹೃದಯ. ಆ ಜ್ಞಾನದ ಹೃದಯ ಬಂದಾಗಲೇ, ಅಂದರೆ ಅರ್ಥ ಏನು, ನನ್ನ ಒಳಗೆ ನೀನು ಲೋಕವನ್ನು ಇಟ್ಟಿದೆಯೇ ಕರ್ತನೆ, ಅದನ್ನು ಗ್ರಹಿಸುವಂತೆ ನನಗೆ ಸಹಾಯ ಮಾಡಿ ಎಂಬುದಾಗಿ. ಥಾಮಸ್ ಆಲ್ವಾ ಎಡಿಸನ್ ಈ ಭೂಲೋಕಕ್ಕೆ ಬಂದರು. ದೇವರ ಆತನ ಒಳಗೆ ಲೋಕವನ್ನು ಇಟ್ಟಿದ್ದ. ಏನಿಟ್ಟಿದ್ದಾನೆ? ಬಲ್ಬನ್ನು ಇಟ್ಟಿದ್ದ, ಸೋಲಾರ್ ಸಿಸ್ಟಮ್ ಇಟ್ಟಿದ್ದ. ಅವೆಲ್ಲವನ್ನು ಗ್ರಹಿಸಿ ತೆಗೆದು ಆತನ ಜಗತ್ತಿಗೆ ಇವತ್ತಿಗೂ ಆತನಲ್ಲಿರುವ ಆ ಬೆಳಕು, ಆ ಬಲ್ಬು, ಆ ಸೋಲಾರ್ ಸಿಸ್ಟಮ್, ಆ ವಿದ್ಯುತ್ ಶಕ್ತಿ, ಏನೇನು ಸಾವಿರಾರು ಕಾರ್ಯಗಳನ್ನು ಆವಿಷ್ಕಾರ ಮಾಡಿದ್ದಾನೆ. ತನ್ನ ಒಳಗಿರುವ ಲೋಕವನ್ನು ಗ್ರಹಿಸಿ ಜಗತ್ತಿಗೆ ಅದನ್ನು ಕೊಟ್ಟು ಅದರಲ್ಲಿ ಆಗುವ ಸಂತೋಷದಿಂದ ಆತನು ಬಾಳಿದನು. ಅದುವೇ ಅವನ ಒಳ್ಳೆಯದು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಕೂಡ ಮನುಷ್ಯನಿಗೆ ಸುಖ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಈ ಒಳ್ಳೆಯದು ಮಾಡುವ ಕೆಲಸವನ್ನು ನಾನು ಕೊಟ್ಟಿದ್ದೀನಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ರಕ್ಷಣೆ ಹೊಂದಿದ್ದೀವಿ, ಹೌದು. ರಕ್ಷಣೆ ಹೊಂದಿದೆ ಯಾಕಂದರೆ, ಹೌದು, ರಕ್ಷಣೆ ಒಳ್ಳೆ ಕಾರ್ಯಗಳು ಮಾಡಿದ್ರಿಂದ ನಮಗೆ ಸಿಗಲಿಲ್ಲ. ರಕ್ಷಣೆ ನಿತ್ಯಜೀವ, ಪರಿಶುದ್ಧಾತ್ಮಾಭಿಷೇಕ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪರಿಶುದ್ಧರಾಗಿದ್ದೇವೆ. ಯಾಕಂದರೆ ಅದು ಕೃಪೆಯಿಂದಲೇ, ನಮ್ಮ ಒಳ್ಳೆತನದಿಂದಲ್ಲ. ಆದರೆ ರಕ್ಷಣೆ ಹೊಂದಿ ಪರಿಶುದ್ಧವಾಗಿ, ಪವಿತ್ರರಾಗಿ, ನೀತಿವಂತರಾಗಿ ಮಾಡಿದೆ ಯಾಕಂದರೆ ನಾವು ಒಳ್ಳೆ ಕೃತ್ಯಗಳನ್ನು ಮಾಡಿ ದೇಶಕ್ಕೆ, ಸಮಾಜಕ್ಕೆ ಒಳ್ಳೆಯದನ್ನು ತಲುಪಿಸಿಕೊಟ್ಟು ನಾವು ಹೋಗಿದ ನಂತರ ಅದನ್ನು ಉಪಯೋಗ, ಅಂದರೆ ಲೋಕವನ್ನು ಒಳಗಿಟ್ಟಿದ್ದಾನೆ. ವಿದ್ಯುತ್ ಶಕ್ತಿ, ಬೈಕ್ಗಳು, ಕಾರುಗಳು ಎಲ್ಲ ಯಾರ ಒಳಗಿಟ್ಟಿದ್ದಾನೆ? ಮನುಷ್ಯನ ಒಳಗಿತ್ತು. ಕ್ಯಾಮ್ರಾಗಳು, ಮೊಬೈಲ್ಗಳು, ಎಲ್ಲ ರೀತಿಯಾದಂಥ ಉಪಕರಣಗಳು, ಬೇಕಾದ ವಸ್ತುಗಳು, ಇವೆಲ್ಲ ಮನುಷ್ಯನ ಒಳಗೆ ಲೋಕವನ್ನು ಇಟ್ಟಿದ್ದಾನೆ. ಅದನ್ನು ಗ್ರಹಿಸಲಾರದಂತ ದೇವರು ಇಟ್ಟಿದ್ದಾನೆ. ಆದರೆ ಅದನ್ನು ಗ್ರಹಿಸೋದಕ್ಕಾಗಿ, ದೇವರೇ ನನಗೆ ಜ್ಞಾನದ ಹೃದಯವನ್ನು ಕೊಡು ದೇವರೇ, ನನ್ನ ದಿನಗಳು ಲೆಕ್ಕಿಸುವಂತೆ ನನಗೆ ಕಲಿಸಿಕೊಡು ದೇವರೇ, ಆಗ ನಾನು ಜ್ಞಾನವನ್ನು ಪಡೆದಿರುತ್ತೇನೆ. ಅಂದರೆ ನನ್ನ ಒಳಗೆ ನೀನಿಟ್ಟಿರ್ತಕ್ಕಂಥ ಪ್ರತಿಭೆಯನ್ನು, ತಲಾಂತನ್ನು, ಆ ಕೌಶಲ್ಯವನ್ನು ನಾನು ಅರಿತು ಅದನ್ನು ಎಲ್ಲ ಜನರಿಗೂ ಕೊಟ್ಟು ಆ ಕೆಲಸದಲ್ಲಿ ಆನಂದಿಸುವುದೇ, ಒಳ್ಳೆಯದು ಮಾಡುವುದರಲ್ಲಿ ಅವನಿಗೆ ಸುಖ ಹೊರತು ಮತ್ತು ಯಾವುದರಲ್ಲಿ ಸುಖ ಇಲ್ಲ ಎಂಬುದಾಗಿರುತ್ತೆ. ಅದಕ್ಕೆ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು, ಗಲೀಲಿಯೋ ದೂರದರ್ಶಕವನ್ನು ಕಂಡಿಡಿದು ಅದರಿಂದ ಗ್ರಹಗಳನ್ನು ಕಂಡಿಡ್ತಾನೆ. ಐಸಕ್ ನ್ಯೂಟನ್ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡಿಡ್ತಾನೆ. ಅವನು ಒಳಗಿರತಕ್ಕಂಥ